ದ್ವಿತೀಯ PUC ಅರ್ಥಶಾಸ್ತ್ರದಲ್ಲಿ ನಾವು ಇವತ್ತು ಭಾಗ 2 ಸಮಗ್ರ ಅರ್ಥಶಾಸ್ತ್ರ ದ್ವಿತೀಯ PUC ಅರ್ಥಶಾಸ್ತ್ರದಲ್ಲಿ ಭಾಗ 2ರ ಸಮಗ್ರ ಅರ್ಥಶಾಸ್ತ್ರ ವಿಭಾಗದಲ್ಲಿ ಅಧ್ಯಾಯ 2 ರಾಷ್ಟ್ರೀಯ ಆದಾಯ ಈ ವಿಷಯದಲ್ಲಿ ನಾವು ಕಳೆದ 2 ತರಗತಿಗಳನ್ನು ನೋಡಿದ್ದೀವಿ. ಈ ಕಳೆದ ತರಗತಿಯಲ್ಲಿ ನಾವು ನೋಡಿದ ಹಾಗೆ ರಾಷ್ಟ್ರೀಯ ಆದಾಯ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ರಾಷ್ಟ್ರೀಯ ಆದಾಯ ಅಂತ ಹೇಳಿದ್ರೆ ಇದು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂತಹ ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಪರಿಕಲ್ಪನೆಯಾಗಿದೆ. ರಾಷ್ಟ್ರೀಯ ಆದಾಯ ಅಂತ ಹೇಳಿದ್ರೆ ಒಂದು ದೇಶ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಎಲ್ಲ ಅಂತಿಮ ಬಳಕೆಯ ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನೇ ರಾಷ್ಟ್ರೀಯ ಆದಾಯ ಅಂತ ಹೇಳಿ ನಾವು ಈಗಾಗಲೇ ಈ ಅಧ್ಯಾಯದ ಮೊದಲ ತರಗತಿಯಲ್ಲಿ ನೋಡಿದ್ದೀವಿ. ಅನಂತರ 2ನೇ ತರಗತಿಯಲ್ಲಿ ರಾಷ್ಟ್ರೀಯ ಆದಾಯದ ಮೂಲ ಪರಿಕಲ್ಪನೆಗಳು ಅನ್ನು ನಾವು ವಿಚಾರ ಮಾಡಿದ್ದೀವಿ. ರಾಷ್ಟ್ರೀಯ ಆದಾಯದ ಮೂಲ ಪರಿಕಲ್ಪನೆಗಳು ಅಂತಿಮ ಬಳಕೆಯ ಸರಕುಗಳು, ಹಾಗೆಯೇ ಮಧ್ಯಂತರ ಸರಕುಗಳು, ಅದೇ ರೀತಿ ದಾಸ್ತಾನು ಮತ್ತು ಹರಿವು, ಸವಕಳಿ ವೆಚ್ಚ, ಹಾಗೆಯೇ ಬಂಡವಾಳ ಸರಕುಗಳು, ಅದೇ ರೀತಿ ಹೂಡಿಕೆ ಅಂದ್ರೆ ಏನು, ಇವೆಲ್ಲವನ್ನೂ ಸಹ ನಾವು ಕಳೆದ ತರಗತಿಯಲ್ಲಿ ಈ ರಾಷ್ಟ್ರೀಯ ಆದಾಯದ ಮೂಲ ಪರಿಕಲ್ಪನೆಗಳಲ್ಲಿ ತಿಳ್ಕೊಂಡಿದ್ದೀವಿ. ಇವತ್ತಿನ ದಿನ ನಾವು ಮುಖ್ಯವಾಗಿ ಒಂದು ಆರ್ಥಿಕತೆಯ ವರಮಾನದ ವೃತ್ತಾಕಾರದ ಪರಿಚಲನೆ, ವರಮಾನದ ವೃತ್ತಾಕಾರದ ಪರಿಚಲನೆ, ವರಮಾನದ ವೃತ್ತಾಕಾರದ ಪರಿಚಲನೆ, ರಾಷ್ಟ್ರೀಯ ವರಮಾನದ ವೃತ್ತಾಕಾರದ ಪರಿಚಲನೆ ಅಥವಾ ಚಲನೆ ಅಂತೇಳಿ ನಾವು ನೋಡ್ತೀವಿ. ವರಮಾನದ ವೃತ್ತಾಕಾರದ ಚಲನೆ, ವರಮಾನದ ವೃತ್ತಾಕಾರದ ಚಲನೆ. ಇದು ಇವತ್ತು ನಾವು ಮುಖ್ಯವಾಗಿ ಒಂದು ದೇಶದಲ್ಲಿ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು ಹೇಗೆ ವಿವಿಧ ವಲಯಗಳಲ್ಲಿ ಅದು ಚಲನೆ ಆಗುತ್ತದೆ ಅನ್ನೋದನ್ನ ಇವತ್ತು ನಾವು ತಿಳ್ಕೊಂಡ್ವಿ. ಒಂದು ದೇಶದ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು ವಿವಿಧ ವಲಯಗಳ ಅಥವಾ ವಿವಿಧ ವರ್ಗದ ಜನರ ನಡುವೆ ಹೇಗೆ ಅದು ವಿತರಣೆ ಆಗ್ತಾ ಹೋಗುತ್ತೆ, ಚಲನೆ ಆಗ್ತಾ ಇರ್ತದೆ. ಈಗ ಆದಾಯ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಏನಾಗ್ತಾ ಇರ್ತದೆ, ಅದು ಪ್ರಸರ್ತಾ ಆಗ್ತದೆ, ಚಲನೆ ಆಗ್ತಾನೆ ಇರ್ತದೆ. ಆದಾಯ ಒಬ್ಬ ವ್ಯಕ್ತಿಯಲ್ಲಿಯೇ ಕೇಂದ್ರೀಕೃತ ಆಗಿರುವುದಿಲ್ಲ. ಆದಾಯ ಅಂತಕ್ಕಂಥದ್ದು ಇವತ್ತು ಒಬ್ಬನ ಕೈಲೋದ್ರೆ ಮತ್ತೊಂದು ದಿವಸ ಅಥವಾ ಇನ್ನೊಂದು ಕ್ಷಣದಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಹೋಗಿರುತ್ತೆ. ಹಾಗಾಗಿ ಇಲ್ಲಿ ಒಬ್ಬ ವ್ಯಕ್ತಿಯ ಆದಾಯ ಮತ್ತೊಬ್ಬ ವ್ಯಕ್ತಿಯ ಖರ್ಚಾಗಿರುತ್ತದೆ. ಒಬ್ಬ ವ್ಯಕ್ತಿಯ ಆದಾಯ ಇನ್ನೊಬ್ಬ ವ್ಯಕ್ತಿಯ ಖರ್ಚಾಗಿರುತ್ತೆ. ನನಗೆ ಇಲ್ಲಿ ಆದಾಯ ಬಂತು ಅಂತ ಹೇಳಿದ್ರೆ ಅಲ್ಲಿ ಇನ್ನೊಬ್ಬನ ಯಾವ ವ್ಯಕ್ತಿಗೆ ಏನಾಗಿರ್ಬೇಕಂತ ಖರ್ಚಾಗಿದೆ ಅಂತ ಅರ್ಥ. ಹಾಗಾಗಿ ನಿಮಗೆ 100 ರೂಪಾಯಿ ಯಾರು ಕೊಟ್ಟರು ಅಂತ ಹೇಳಿದ್ರೆ ಆ 100 ರೂಪಾಯಿ ಕೊಟ್ಟನಿಗೆ ಏನಾಗಿರ್ತದೆ, ಖರ್ಚಾಗಿರುತ್ತೆ. ನಿಮಗೇನಾಗಿರ್ತದೆ, ಆದಾಯ ಆಗಿರುತ್ತದೆ. ಹಾಗಾಗಿ ಇಲ್ಲಿ ಆದಾಯ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಅದು ನಿರಂತರವಾಗಿ ಚಲನೆಯನ್ನ ಹೊಂದ್ತಾ ಇರ್ತದೆ. ಈ ಹಿನ್ನೆಲೆಯಲ್ಲಿ ಅದೇ ಒಂದು ಕಲ್ಪನೆಯನ್ನ ನಾವು ಇಟ್ಕೊಂಡು ಇಲ್ಲಿ ಏನ್ ಮಾಡ್ತಾ ಇದೀವಿ, ವರಮಾನದ ವೃತ್ತಾಕಾರದ ಚಲನೆ ಅಥವಾ ರಾಷ್ಟ್ರೀಯ ಆದಾಯದ ವೃತ್ತಾಕಾರದ ಪರಿಚಲನೆ ಆಗ್ತಾ ಇರುತ್ತೆ. ಒಂದು ದೇಶದಲ್ಲಿ ಆದಾಯ ಅಂತಕ್ಕಂಥದ್ದು ಉದ್ಭವಿಸಿದರೆ ಆದಾಯ ಅಂತಕ್ಕಂಥದ್ದು ವಿವಿಧ ವಲಯಗಳಲ್ಲಿ ಅದು ಚಲನೆ ಆಗ್ತಾ ಇರುತ್ತದೆ. ಹಾಗಾಗಿ ವರಮಾನದ ವೃತ್ತಾಕಾರದ ಚಲನೆ. ಇಲ್ಲಿ ರಾಷ್ಟ್ರೀಯ ವರಮಾನದ ವೃತ್ತಾಕಾರದ ಪರಿಚಲನೆ ಅಂತ ಹೇಳಿದ್ರೆ ರಾಷ್ಟ್ರೀಯ ವರಮಾನವು ವಿವಿಧ ವಲಯಗಳ ನಡುವೆ ನಿರಂತರವಾಗಿ ಹರಿಯುವ ಅಥವಾ ವರ್ಗಾವಣೆಯಾಗುವ ಪ್ರಕ್ರಿಯೆಯನ್ನ ನಾವು ವರಮಾನದ ವೃತ್ತಾಕಾರದ ಚಲನೆ ಅಂತ ಹೇಳಿ ಕರಿತೀವಿ. ವರಮಾನದ ವೃತ್ತಾಕಾರದ ಚಲನೆ ಅಂತ ಹೇಳಿದ್ರೆ ಒಂದು ಆರ್ಥಿಕತೆಯಲ್ಲಿ
ರಾಷ್ಟ್ರೀಯ ಆದಾಯವು ವಿವಿಧ ವಲಯಗಳ ನಡುವೆ ನಿರಂತರವಾಗಿ ಹರಿಯುವ ಅಥವಾ ವರ್ಗಾವಣೆಯಾಗುವ ಪ್ರಕ್ರಿಯೆಯನ್ನೇ ವರಮಾನದ ವೃತ್ತಾಕಾರದ ಚಲನೆ ಅಂತ ಕರಿತೀವಿ. ಅರ್ಥ ಆಯ್ತಾ? ವರಮಾನದ ವೃತ್ತಾಕಾರದ ಚಲನೆ ಅಂತ ಹೇಳಿದ್ರೇನು? ಒಂದು ಆರ್ಥಿಕತೆಯಲ್ಲಿ ವಿವಿಧ ವಲಯಗಳ ನಡುವೆ ರಾಷ್ಟ್ರೀಯ ಆದಾಯವು ಹರಿಯುವ ಅಥವಾ ವರ್ಗಾವಣೆಯಾಗುವ ಪ್ರಕ್ರಿಯೆಯನ್ನೇ ನಾವು ವರಮಾನದ ವೃತ್ತಾಕಾರದ ಪರಿಚಲನೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಒಂದು ಆರ್ಥಿಕತೆ ಅಂತ ಹೇಳಿದ್ರೆ ಒಂದು ದೇಶದಲ್ಲಿ ಆ ಒಂದು ದೇಶದಲ್ಲಿ ಸಂಭವಿಸುವಂತಹ ಆ ವರ್ಷದ ರಾಷ್ಟ್ರೀಯ ಆದಾಯ, ಆ ವರ್ಷದ ಗಳಿಸಿರ್ತಕ್ಕಂಥ ಆದಾಯ ವಿವಿಧ ವಲಯಗಳು ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಸರ್ಕಾರ ಬರುತ್ತೆ, ಕುಟುಂಬಗಳು ಬರ್ತವೆ, ಉದ್ಯಮ ಘಟಕಗಳು ಬರ್ತವೆ, ವಿದೇಶಿ ವ್ಯಾಪಾರ ಅಥವಾ ಬಾಹ್ಯ ವಲಯ ಅಂತಕ್ಕಂಥದ್ದು ಬರುತ್ತದೆ. ಹೀಗೆ ವಿವಿಧ ವಲಯಗಳ ನಡುವೆ ಹೇಗೆ ಅದು ಹರಿಯುತ್ತದೆ ಅಥವಾ ವರ್ಗಾವಣೆಯಾಗುತ್ತದೆ ಎಂಬುದನ್ನ ವಿವರಿಸುವುದನ್ನೇ ವರಮಾನದ ವೃತ್ತಾಕಾರದ ಪರಿಚಲನೆ ಅಂತ ಹೇಳಿ ಕರಿತೀವಿ. ಈಗ ವರಮಾನದ ವೃತ್ತಾಕಾರದ ಪರಿಚಲನೆ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಇದನ್ನ ಹೇಗೆ ವೃತ್ತಾಕಾರವಾಗಿ ಪರಿಚಲನೆ ಆಗುತ್ತೆ ಅಂತ ಅನ್ನೋದಕ್ಕೆ ನಾವೊಂದು ಸರಳ ಆರ್ಥಿಕತೆಯಲ್ಲಿ ಈ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು ಹೇಗೆ ಅದು ಚಲನೆಗೊಳ್ಳುತ್ತದೆ, ಸರಳ ಆರ್ಥಿಕತೆಯಲ್ಲಿ ಹೇಗೆ ಅದು ಚಲನೆಗೊಳ್ಳುತ್ತದೆ. ಯಾವುದು? ರಾಷ್ಟ್ರೀಯ ವರಮಾನ ಅಂತಕ್ಕಂಥದ್ದು ಸರಳ ಆರ್ಥಿಕತೆಯಲ್ಲಿ ಹೇಗೆ ಅದು ಚಲನೆ ಆಗುತ್ತದೆ ಅಥವಾ ಹಣ ಅಂತಕ್ಕಂಥದ್ದು ವರ್ಗಾವಣೆ ಆಗ್ತದೆ. ಇಲ್ಲಿ ನಾವು ಇದಕ್ಕಿಂತ ಮೊದಲು ಸರಳ ಆರ್ಥಿಕತೆ ಅಂದ್ರೇನು ಅನ್ನೋದನ್ನ ತಿಳ್ಕೊಬೇಕು. ಸರಳ ಆರ್ಥಿಕತೆ ಅಂತ ಹೇಳಿದ್ರೆ ಸರ್ಕಾರದ ಹಸ್ತಕ್ಷೇಪ ರಹಿತ, ಸರ್ಕಾರದ ಹಸ್ತಕ್ಷೇಪವಿರುವುದಿಲ್ಲ, ಹಸ್ತಕ್ಷೇಪ ಇಲ್ಲ, ಸರ್ಕಾರದ ಹಸ್ತಕ್ಷೇಪ ಇರೋದಿಲ್ಲ. ಹಾಗೆಯೇ ಯಾವುದೇ ಉಳಿತಾಯಗಳಿಲ್ಲ, ತೆರಿಗೆ ಇರುವುದಿಲ್ಲ, ಹಾಗೆಯೇ ದಾಸ್ತಾನುಗಳು ಇರುವುದಿಲ್ಲ. ಅದೇ ರೀತಿ ಬಾಹ್ಯ ವಲಯ ಇರುವುದಿಲ್ಲ, ಬಾಹ್ಯ ವಲಯ ಇರೋದಿಲ್ಲ. ಈ ಎಲ್ಲ ಲಕ್ಷಣಗಳಿಲ್ಲದೆ ಇರತಕ್ಕಂತಹ ಒಂದು ಮುಚ್ಚಿದ ಆರ್ಥಿಕತೆಯನ್ನೇ ನಾವು ಸರಳ ಆರ್ಥಿಕತೆ ಅಂತೇಳಿ ಕರಿತೀವಿ. ಸರಳ ಆರ್ಥಿಕತೆ ಅಂತ ಹೇಳಿದ್ರೆ ಸರ್ಕಾರದ ಹಸ್ತಕ್ಷೇಪ ಇರೋದಿಲ್ಲ, ಯಾವುದೇ ಉಳಿತಾಯಗಳು ಕಂಡು ಬರೋದಿಲ್ಲ, ತೆರಿಗೆಗಳಿರೋದಿಲ್ಲ, ದಾಸ್ತಾನುಗಳಿರೋದಿಲ್ಲ, ಮತ್ತು ಬಾಹ್ಯ ವಲಯ ಅಂದ್ರೆ ವಿದೇಶಿ ವ್ಯಾಪಾರಗಳು ಸಹ ಇರೋದಿಲ್ಲ. ಈ ರೀತಿಯಾಗಿರ್ತಕ್ಕಂತಹ ಒಂದು ಆರ್ಥಿಕತೆಯನ್ನ ಅಥವಾ ಮುಚ್ಚಿದ ಆರ್ಥಿಕತೆಯನ್ನ ನಾವು ಸರಳ ಆರ್ಥಿಕತೆ ಅಂತೇಳಿ ಕರಿತೀವಿ. ಇಂತಹ ಸರಳ ಆರ್ಥಿಕತೆಯಲ್ಲಿ ಹೇಗೆ ರಾಷ್ಟ್ರೀಯ ವರಮಾನ ಅಂತಕ್ಕಂಥದ್ದು ಪರಿಚಲನೆ ಆಗುತ್ತದೆ ಅನ್ನೋದನ್ನ ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ಇವತ್ತು ಏನು ಸರಳ ಆರ್ಥಿಕತೆಯಲ್ಲಿ ಆದಾಯದ ವೃತ್ತಾಕಾರದ ಪರಿಚಲನೆ ಹೇಗೆ ಸಂಭವಿಸುತ್ತದೆ ಅನ್ನೋದನ್ನ ನಾವು ಇವತ್ತು ದಿವಸ ತಿಳ್ಕೊಬೇಕು. ಸರಳ ಆರ್ಥಿಕತೆ ಅಂತ ಹೇಳಿದ್ರೆ ಸರ್ಕಾರದ ಹಸ್ತಕ್ಷೇಪವಿಲ್ಲದ, ಉಳಿತಾಯಗಳಿಲ್ಲದ, ಬಾಹ್ಯ ವ್ಯಾಪಾರಗಳಿಲ್ಲದಂತಹ ಒಂದು ಆರ್ಥಿಕ ವ್ಯವಸ್ಥೆಯನ್ನೇ ನಾವು ಸರಳ ಆರ್ಥಿಕತೆ ಅಂತೇಳಿ ಕರಿತೀವಿ. ಇದು ಅರ್ಥ ಆದರೆ ನಿಮಗೆ ಮುಂದಿನ ಒಂದು ವಿಚಾರಗಳು ಅಥವಾ ವಿಷಯಗಳು ಅರ್ಥ ಆಗ್ತವೆ. ಮೊದಲು ನೀವು ಏನ್ ತಿಳ್ಕೊಬೇಕು? ಸರಳ ಆರ್ಥಿಕತೆ ಅಂದ್ರೆ ಏನು ಅಂತಕ್ಕಂಥದನ್ನ ತಿಳ್ಕೊಬೇಕು. ಸರಳ ಆರ್ಥಿಕತೆ ಅಂತ ಹೇಳಿದ್ರೆ ಸರ್ಕಾರದ ಹಸ್ತಕ್ಷೇಪ ಇರೋದಿಲ್ಲ, ಸರ್ಕಾರ ಯಾವುದೇ ಆರ್ಥಿಕ ಚಟುವಟಿಕೆಗಳಲ್ಲಿ ಹಸ್ತಕ್ಷೇಪ ಇರೋದಿಲ್ಲ. ಯಾವುದೇ ಸರಕುಗಳನ್ನು ಉತ್ಪಾದನೆ ಮಾಡಬಹುದು, ಆ ಉತ್ಪಾದನೆ ಮಾಡಿದಂತ ಸರಕಿನ ಬೆಲೆನ ಹೇಗಾದ್ರೂ ಮಾರುಕಟ್ಟೆಯಲ್ಲಿ ನಿರ್ಧಾರ ಆಗ್ತದೆ. ಸರ್ಕಾರದ ಹಸ್ತಕ್ಷೇಪ ಇರೋದಿಲ್ಲ.
ಹಾಗೇನೆ ಜನರು ಯಾವುದೇ ಉಳಿತಾಯವನ್ನು ಕೈಗೊಳ್ಳೋದಿಲ್ಲ. ತಮಗೆ ಜನರು ಬಂದಿರತಕ್ಕಂಥ ಆದಾಯವನ್ನೆಲ್ಲವನ್ನೂ ಸಹ ಖರ್ಚು ಮಾಡ್ತಾರೆ. ಹಾಗೆಯೇ ಸರ್ಕಾರದ ಹಸ್ತಕ್ಷೇಪ ಇರೋದಿಲ್ಲ ಅಂದಮೇಲೆ ಅಲ್ಲಿ ತೆರಿಗೆನೂ ಸಹ ಇರೋದಿಲ್ಲ. ತೆರಿಗೆನೂ ಯಾರ ಮೇಲೂ ಸಹ ಸರ್ಕಾರ ಹಾಕೋದಿಲ್ಲ. ಹಾಗೆಯೇ ದಾಸ್ತಾನುಗಳು ಇರೋದಿಲ್ಲ. ಅಂದ್ರೆ ಉದ್ಯಮ ಘಟಕಗಳು ಉತ್ಪಾದಿಸಿದಂಥ ವಸ್ತುಗಳನ್ನ ಸಂಗ್ರಹಿಸಿ ಇಟ್ಕೊಳ್ಳೋದಿಲ್ಲ. ಉತ್ಪಾದಿಸಿದಂಥ ಎಲ್ಲ ವಸ್ತುಗಳನ್ನ ಮಾರುಕಟ್ಟೆಗೆ ಸಾಗಿಸ್ತದೆ. ಮತ್ತು ಬಾಹ್ಯ ವಲಯಗಳಿರೋದಿಲ್ಲ. ಬಾಹ್ಯ ವಲಯಗಳಿರೋದಿಲ್ಲ ಅಂತ ಹೇಳಿದ್ರೆ ಏನೋ ಮುಖ್ಯವಾಗಿ ರಫ್ತು ವ್ಯಾಪಾರ ಮತ್ತು ಆಮದು ವ್ಯಾಪಾರಗಳು ಇರೋದಿಲ್ಲ. ರಫ್ತು ವ್ಯಾಪಾರ ಮತ್ತು ಆಮದು ವ್ಯಾಪಾರಗಳು ಸಂಭವಿಸೋದಿಲ್ಲ. ಹೀಗೆ ಈ ಎಲ್ಲ ಲಕ್ಷಣಗಳನ್ನ ಹೊಂದಿರತಕ್ಕಂತಹ ಆರ್ಥಿಕತೆಯನ್ನೇ ನಾವು ಸರಳ ಆರ್ಥಿಕತೆ ಅಂತೇಳಿ ಕರಿತೀವಿ. ಹೀಗೆ ಸರಳ ಆರ್ಥಿಕತೆಯಲ್ಲಿ ಹೇಗೆ ವೃತ್ತಾಕಾರದ ಒಂದು ಪರಿಚಲನೆ, ಆದಾಯ ಅಂತಕ್ಕಂಥದ್ದು ವೃತ್ತಾಕಾರದ ಪರಿಚಲನೆ ಆಗುತ್ತದೆ. ಸರಳ ಆರ್ಥಿಕತೆಯಲ್ಲಿ ಆದಾಯ ಅಂತಕ್ಕಂಥದ್ದು ವೃತ್ತಾಕಾರದ ಪರಿಚಲನೆಯನ್ನು ಹೊಂದತೆ ಅನ್ನೋದನ್ನ ನಾವು ವಿವರಿಸಿ ನೋಡಬೇಕು ಅಂತ ಹೇಳಿದ್ರೆ ಈ ಕೆಲವೊಂದು ಕಲ್ಪನೆಯನ್ನ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಸರಳ ಆರ್ಥಿಕತೆ ಹೇಗೆ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ ಅನ್ನೋದನ್ನ ನಾವು ಕಲ್ಪನೆಯನ್ನ ಮೊದಲು ಮಾಡ್ಕೊಳ್ತೀವಿ. ಕಲ್ಪನೆಗಳು ಒಂದನೇದಾಗಿರ್ತಕ್ಕಂಥದ್ದು ಕೇವಲ 2 ವಲಯಗಳು ಅಸ್ತಿತ್ವದಲ್ಲಿರುತ್ತದೆ. ಕೇವಲ 2 ವಲಯ, ಒಂದು ಕುಟುಂಬ ವಲಯ, ಮತ್ತೊಂದು ಉದ್ಯಮ ವಲಯ. ಉದ್ಯಮ ವಲಯ, ಕುಟುಂಬ ವಲಯ, ಮತ್ತೊಂದು ಉದ್ಯಮ ವಲಯ ಇರುತ್ತದೆ. ಹಾಗೆಯೇ ಎರಡನೇದಾಗಿರ್ತಕ್ಕಂಥದ್ದು ಕುಟುಂಬಗಳು ಉತ್ಪಾದನಾಂಗಗಳನ್ನು ಮಾರಾಟ ಮಾಡಿ ಆದಾಯವನ್ನು ಗಳಿಸುತ್ತವೆ. ಕುಟುಂಬಗಳು ಉತ್ಪಾದನಾಂಗಗಳನ್ನು ಮಾರಾಟ ಮಾಡಿ ಆದಾಯ ಗಳಿಸುತ್ತದೆ. ಕುಟುಂಬಗಳ ಆದಾಯ. ಹಾಗೆಯೇ ಕುಟುಂಬಗಳು ಬಂದಿರತಕ್ಕಂಥ ಗಳಿಸಿರ್ತಕ್ಕಂಥ ಆದಾಯವನ್ನ ಉದ್ಯಮ ಘಟಕಗಳು ಉತ್ಪಾದಿಸಿದಂತಹ ಸರಕು ಸೇವೆಗಳ ಮೇಲೆ ವೆಚ್ಚವನ್ನ ಕೈಗೊಳ್ಳುತ್ತವೆ. ಸರಕು ಸೇವೆಗಳ ಮೇಲೆ ವೆಚ್ಚವನ್ನ ಕೈಗೊಳ್ಳುತ್ತವೆ. ಮೂರನೇದಾಗಿರ್ತಕ್ಕಂಥದ್ದು ಕುಟುಂಬದ ವೆಚ್ಚ. ಕುಟುಂಬದ ವೆಚ್ಚ ಕುಟುಂಬದ ವೆಚ್ಚಗಳು. ಹಾಗೆಯೇ 4ನೇದಾಗಿರ್ತಕ್ಕಂಥದ್ದು ಉಳಿತಾಯಗಳಿರುವುದಿಲ್ಲ. ಉಳಿತಾಯಗಳು ಇಲ್ಲ. ಹಾಗೆಯೇ 5ನೇದಾಗಿರ್ತಕ್ಕಂಥ ಪರಿಕಲ್ಪನೆ ಅಂತ ಹೇಳಿದ್ರೆ ಯಾವುದೇ ತೆರಿಗೆಗಳಿರೋದಿಲ್ಲ. ತೆರಿಗೆ ಇಲ್ಲ. ಹಾಗೆಯೇ 6ನೇದಾಗಿರ್ತಕ್ಕಂಥ ಒಂದು ಕಲ್ಪನೆ ಬಾಹ್ಯ ವ್ಯಾಪಾರಗಳು ಇರುವುದಿಲ್ಲ. ಬಾಹ್ಯ ವ್ಯಾಪಾರ ಇರೋದಿಲ್ಲ. ಹಾಗೆಯೇ 7ನೇದಾಗಿರ್ತಕ್ಕಂಥ ಪರಿಕಲ್ಪನೆ ಕುಟುಂಬಗಳಿಗೆ ಉದ್ಯಮಗಳ ಆದಾಯ. ಇಷ್ಟು ನಾವು ಸರಳ ಆರ್ಥಿಕತೆಯಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಕಲ್ಪನೆ. ನಾವು ಸರಳ ಆರ್ಥಿಕತೆಯಲ್ಲಿ ಆದಾಯದ ವೃತ್ತಾಕಾರದ ಪರಿಚಲನೆಯನ್ನ ಹೇಗೆ ಆಗುತ್ತದೆ ಅನ್ನೋದನ್ನ ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ ಮೊದಲು ಸರಳ ಆರ್ಥಿಕತೆಯಲ್ಲಿ ಹೇಗೆ ಅದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅನ್ನೋದನ್ನು ತಿಳ್ಕೊಬೇಕು. ಸರಳ ಆರ್ಥಿಕತೆ ಅಂತಕ್ಕಂಥದ್ದು ಪ್ರಮುಖವಾಗಿ ಈ ಒಂದು 7 ಕಲ್ಪನೆಗಳನ್ನ ನಾವು ಮಾಡಿಕೊಂಡಿದ್ವಿ. ಇಲ್ಲಿ ಕುಟುಂಬ ವಲಯ ಮತ್ತು ಉದ್ಯಮ ವಲಯಗಳು ಮಾತ್ರ ಅಸ್ತಿತ್ವದಲ್ಲಿರ್ತದೆ. ಸರ್ಕಾರಗಳು ಹಸ್ತಕ್ಷೇಪ ಮಾಡೋದಿಲ್ಲ. ಅಲ್ಲಿ ಕೇವಲ ಕುಟುಂಬ ವಲಯ ಇರ್ತದೆ. ಕುಟುಂಬ ಅಂತ ಹೇಳಿದ್ರೆ ಜನರು. ಸಮುದಾಯ ಅಂತಕ್ಕಂಥ ಅರ್ಥ. ಕುಟುಂಬ ಅಂತ ಹೇಳಿದ್ರೆ ಯಾರು? ಜನರು. ಒಂದು ದೇಶದಲ್ಲಿ ಜನರು ಇರ್ತಾರೆ. ಹಾಗೆಯೇ ಇನ್ನೊಂದು ವಲಯ ಯಾವುದು? ಉದ್ಯಮ ಘಟಕಗಳು. ಸರಕುಗಳನ್ನು ಉತ್ಪಾದಿಸುವವರು ಇರ್ತಾರೆ. ಒಂದು ಕಡೆ ಕುಟುಂಬ ಇರ್ತದೆ, ಮತ್ತೊಂದು ಕಡೆ ಉದ್ಯಮ ವಲಯಗಳು ಇರ್ತವೆ. ಕೇವಲ ಸರಳ ಆರ್ಥಿಕತೆಯಲ್ಲಿ 2 ವಲಯಗಳು ಇರ್ತವೆ. ಇನ್ನು 2ನೇದಾಗಿರ್ತಕ್ಕಂಥ ಒಂದು ಕಲ್ಪನೆ ಕುಟುಂಬಗಳ ಆದಾಯ ಹೇಗೆ ಗಳಿಸ್ತವೆ ಅಂತ ಹೇಳಿದ್ರೆ ಕುಟುಂಬಗಳು ಉತ್ಪಾದನಾಂಗಗಳ ಒಡೆತನವನ್ನು ಹೊಂದಿರ್ತವೆ. ಉತ್ಪಾದನಾಂಗಗಳು ಅಂದ್ರೆ ಯಾವ್ಯಾವು? ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ.
ಇವುಗಳನ್ನ ಎಂತ ಕರಿತೀವಿ? ಉತ್ಪಾದನಾಂಗಗಳು ಅಂತೇಳಿ ಕರಿತೀವಿ. ಈ ಉತ್ಪಾದನಾಂಗಗಳನ್ನ ಉದ್ಯಮ ಘಟಕಗಳಿಗೆ ಮಾರಾಟ ಮಾಡಿ ಆದಾಯವನ್ನು ಗಳಿಸುತ್ತವೆ. ಉದ್ಯಮ ಘಟಕಗಳಿಗೆ ಮಾರಾಟ ಮಾಡಿ ಆದಾಯವನ್ನು ಗಳಿಸುತ್ತವೆ. ಕುಟುಂಬಗಳು ಹೇಗೆ ಆದಾಯವನ್ನು ಗಳಿಸುತ್ತವೆ? ಕುಟುಂಬಗಳು ತಮ್ಮ ಬಳಿ ಇರ್ತಕ್ಕಂಥ ಉತ್ಪಾದನಾಂಗಗಳನ್ನು ಮಾರಾಟ ಮಾಡಿ ಆದಾಯವನ್ನು ಗಳಿಸುತ್ತವೆ. ಹಾಗಾದ್ರೆ ಕುಟುಂಬಗಳ ಬಳಿ ಇರ್ತಕ್ಕಂತಹ ಉತ್ಪಾದನಾಂಗಗಳು ಯಾವ್ಯಾವು? ಭೂಮಿ ಇರುತ್ತೆ, ಭೂಮಿಯನ್ನ ಗೇಣಿಗೆ ಕೊಡ್ತಾರೆ. ಹಾಗೇನೆ ತಮ್ಮ ಬಳಿ ಶ್ರಮ ಇರುತ್ತೆ, ಕಾರ್ಮಿಕ ಶಕ್ತಿ ಇರುತ್ತೆ, ಆ ಶ್ರಮವನ್ನು ಮಾರಾಟ ಮಾಡಿ ಕೂಲಿಯನ್ನ ಪಡೆಯುತ್ತಾರೆ. ಹಾಗೇನೆ ತಮ್ಮ ಬಳಿ ಉಳಿತಾಯ ಮಾಡಿರ್ತಕ್ಕಂಥ ಹಣ ಇರುತ್ತೆ, ಹಾಗೇನೆ ಸಂಪನ್ಮೂಲಗಳಿರ್ತವೆ, ಅವುಗಳನ್ನ ಎಲ್ಲಿ ಕೊಡ್ತಾರೆ? ಉದ್ಯಮ ಘಟಕಗಳಿಗೆ ಕೊಟ್ಟು ಬಡ್ಡಿಯ ರೂಪದಲ್ಲಿ ಆದಾಯವನ್ನು ಪಡಿತಾರೆ. ಅಂದ್ರೆ ಬಂಡವಾಳ ಇರುತ್ತೆ, ಕುಟುಂಬಗಳ ಬಳಿ ಬಂಡವಾಳ ಇರುತ್ತದೆ, ಅದನ್ನ ಉದ್ಯಮ ಘಟಕಗಳಿಗೆ ಮಾರಾಟ ಮಾಡಿ ಬಡ್ಡಿಯ ರೂಪದಲ್ಲಿ ತಮ್ಮ ಆದಾಯವನ್ನು ಗಳಿಸ್ತವೆ. ಹೀಗೆ ಕುಟುಂಬಗಳು ತಮ್ಮ ಬಳಿ ಇರ್ತಕ್ಕಂತಹ ಉತ್ಪಾದನಾಂಗಗಳನ್ನ ಮಾರಾಟ ಮಾಡಿ ಆದಾಯವನ್ನ ಗಳಿಸುತ್ತವೆ. ಇನ್ನ ಕುಟುಂಬದ ವೆಚ್ಚಗಳು, ಕುಟುಂಬದ ವೆಚ್ಚಗಳ ಒಂದು ಪರಿಕಲ್ಪನೆಯನ್ನು ಮಾಡಿಕೊಂಡಿದ್ದೀವಿ. ಹಾಗಾದ್ರೆ ಕುಟುಂಬಗಳು ಗಳಿಸಿರ್ತಕ್ಕಂತಹ ಆದಾಯವನ್ನ ಹೇಗೆ ವೆಚ್ಚ ಮಾಡ್ತವೆ ಅಂತ ಹೇಳಿದ್ರೆ, ಕುಟುಂಬದ ವೆಚ್ಚ ತಾವು ಗಳಿಸಿರ್ತಕ್ಕಂಥ ಆದಾಯದಿಂದ ವೆಚ್ಚವನ್ನ ಕೈಗೊಳ್ತವೆ. ಅಂದ್ರೆ ಉದ್ಯಮ ಘಟಕಗಳು ಉತ್ಪಾದಿಸಿದಂತಹ ಸರಕುಗಳನ್ನ ಕೊಂಡುಕೊಳ್ಳಲು ಕುಟುಂಬವು ವೆಚ್ಚ ಮಾಡುತ್ತದೆ. ಕುಟುಂಬ ಅಂತ ಹೇಳಿದ್ರೆ ಜನರು, ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು, ಅವರು ಗಳಿಸಿರ್ತಕ್ಕಂಥ ಆದಾಯವನ್ನ ಯಾವುದ್ರ ಮೇಲೆ ವೆಚ್ಚ ಮಾಡ್ತಾರೆ? ಉದ್ಯಮ ಘಟಕಗಳು, ದೇಶದಲ್ಲಿರ್ತಕ್ಕಂಥ ಉದ್ಯಮ ಘಟಕಗಳು ಉತ್ಪಾದಿಸಿದಂತಹ ಸರಕು ಸೇವೆಗಳನ್ನ ಕೊಂಡುಕೊಳ್ಳಲು ಬಳಸಿಕೊಳ್ಳುತ್ತವೆ. ಇದನ್ನ ಕುಟುಂಬದ ವೆಚ್ಚ ಅಂತೇಳಿ ಕರಿತೀವಿ. ಹಾಗೆಯೇ ಕುಟುಂಬದ ಬಳಿ ಉಳಿತಾಯಗಳಿರೋದಿಲ್ಲ. ಕುಟುಂಬದ ಬಳಿ ಉಳಿತಾಯಗಳು ಉಳಿಯೋದಿಲ್ಲ. ತಾವು ಪಡೆದಂತಹ ಆದಾಯವನ್ನ ಎಲ್ಲ ಆದಾಯವನ್ನ ವೆಚ್ಚ ಮಾಡ್ತವೆ. ತಾವು ಗಳಿಸಿರ್ತಕ್ಕಂಥ ಆದಾಯವನ್ನೆಲ್ಲವನ್ನು ಸಹ ವೆಚ್ಚ ಮಾಡ್ತವೆ. ಹಾಗಾಗಿ ಕುಟುಂಬದ ಬಳಿ ಉಳಿತಾಯಗಳು ಸಂಭವಿಸೋದಿಲ್ಲ. ಹಾಗೆಯೇ ಕುಟುಂಬಗಳು ಗಳಿಸಿರ್ತಕ್ಕಂತಹ ಆದಾಯದಲ್ಲಿ ಸರ್ಕಾರಕ್ಕೆ ಯಾವುದೇ ತೆರಿಗೆಗಳನ್ನು ಕಟ್ಟೋದಿಲ್ಲ. ಐದನೇದಾಗಿರ್ತಕ್ಕಂಥ ಅಂಶ, ತೆರಿಗೆಗಳನ್ನ ಪಾವತಿಸುವುದಿಲ್ಲ. ಕುಟುಂಬಗಳು ತಾವು ಗಳಿಸಿರ್ತಕ್ಕಂಥ ಆದಾಯದಲ್ಲಿ ವೆಚ್ಚವನ್ನ ಕೈಗೊಂಡ ನಂತರ ಅಥವಾ ಉಳಿತಾಯ ಆದ ನಂತರ ತೆರಿಗೆಯನ್ನ ಪಾವತಿಸುವುದಿಲ್ಲ. ಹಾಗಾಗಿ ಇಲ್ಲಿ ತೆರಿಗೆ ಅಂತಕ್ಕಂಥದ್ದು ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಇನ್ನ ಬಾಹ್ಯ ವಲಯ ಇರೋದಿಲ್ಲ. ಅಂದ್ರೆ ಯಾವುದೇ ಸರಕುಗಳು, ದೇಶದ ಒಳಗಡೆ ಉತ್ಪಾದನೆ ಆಗಿರ್ತಕ್ಕಂಥ ಸರಕುಗಳು ವಿದೇಶಕ್ಕೆ ರಫ್ತಾಗುವುದಿಲ್ಲ ಮತ್ತು ವಿದೇಶಿ ಸರಕುಗಳು ಭಾರತಕ್ಕೆ ಆಮದಾಗುವುದಿಲ್ಲ. ಅಂದ್ರೆ ಭಾರತದ ಉದಾಹರಣೆಗೆ, ಭಾರತದಲ್ಲ, ಒಂದು ಯಾವುದೇ ದೇಶದಾಗಿರ್ಬೋದು, ಒಂದು ದೇಶದಲ್ಲಿ ದೇಶದ ಒಳಗಡೆನೆ ಇರತಕ್ಕಂಥ ವಸ್ತುಗಳು ಉತ್ಪಾದನೆ ಆಗ್ತವೆ ಮತ್ತು ದೇಶದ ಒಳಗಡೆನೆ ಆ ಸರಕುಗಳು ಮಾರಾಟ ಆಗ್ತವೆ. ಅಂದ್ರೆ ಅರ್ಥ, ಯಾವುದೇ ವಿದೇಶಿ ವ್ಯಾಪಾರ ಇರೋದಿಲ್ಲ, ಯಾವುದೇ ವಿದೇಶಿ ವ್ಯಾಪಾರಗಳು ಇರೋದಿಲ್ಲ. ರಫ್ತು ವ್ಯಾಪಾರ ಆಗಿರ್ಬೋದು ಮತ್ತು ಆಮದು ವ್ಯಾಪಾರ ಆಗಿರ್ಬೋದು, ಯಾವುದೇ ವ್ಯಾಪಾರಗಳು ಇರೋದಿಲ್ಲ. ಅಂದ್ರೆ ಬೇರೆ ದೇಶದಿಂದ ಯಾವುದೇ ಸರಕುಗಳು ಸ್ವದೇಶಕ್ಕೆ ಬರೋದಿಲ್ಲ ಮತ್ತು ಸ್ವದೇಶದ ಸರಕುಗಳು ವಿದೇಶಕ್ಕೆ ಅವು ಮಾರಾಟ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಇದೊಂದು ಮುಚ್ಚಿದ ಆರ್ಥಿಕತೆ. ಮುಚ್ಚಿದ ಆರ್ಥಿಕತೆ ಅಂತ ಹೇಳಿದ್ರೆ ಸರಳ ಆರ್ಥಿಕತೆ ಆಗಿರುತ್ತದೆ. ಇನ್ನ ಉದ್ಯಮ ಘಟಕಗಳು ಹೇಗೆ ಆದಾಯವನ್ನು ಗಳಿಸುತ್ತವೆ ಅನ್ನೋದನ್ನ ನೋಡಿದ್ರೆ, ಉದ್ಯಮ ಘಟಕಗಳು ಸರಕು ಸೇವೆಗಳನ್ನು ಉತ್ಪಾದಿಸಿ ಅವುಗಳನ್ನು ಮಾರಾಟ ಮಾಡೋದ್ರಿಂದ ಉದ್ಯಮ ಘಟಕಗಳು ಆದಾಯವನ್ನ ಗಳಿಸುತ್ತವೆ. ಉದ್ಯಮ ಘಟಕಗಳು ಹೇಗೆ ಆದಾಯವನ್ನು ಪಡೆಯುತ್ತವೆ ಅಂತ ಹೇಳಿದ್ರೆ, ಸರಕು ಸೇವೆಗಳನ್ನ ಉತ್ಪಾದಿಸಿ ಅವುಗಳನ್ನು ಮಾರಾಟ ಮಾಡಿದಾಗ ಮಾರಾಟದಿಂದ ಬರ್ತಕ್ಕಂಥ ಆದಾಯವನ್ನೇ ಉದ್ಯಮ ಘಟಕಗಳ ಆದಾಯವಾಗಿದೆ. ಹೀಗೆ ಇಲ್ಲಿ ನಾವು ಸರಳ ಆರ್ಥಿಕತೆಯ ಪರಿಕಲ್ಪನೆಯನ್ನ ತಿಳ್ಕೊಂಡಿದ್ದೀವಿ. ಇಲ್ಲಿ ಆದಾಯದ ವೃತ್ತಾಕಾರದ ಪರಿಚಲನೆ ಅಂದ್ರೆ ಎಂತ ಗೊತ್ತಾಯ್ತು?
ಹಾಗೆಯೇ ಸರಳ ಆರ್ಥಿಕತೆ ಅಂದ್ರೆ ಏನು ಅಂತ ಗೊತ್ತಾಯಿತು. ಮತ್ತು ಸರಳ ಆರ್ಥಿಕತೆಯ ಪ್ರಮುಖ ಪರಿಕಲ್ಪನೆಗಳನ್ನ ಅಥವಾ ಪ್ರಮುಖವಾಗಿರ್ತಕ್ಕಂಥ ಒಂದು ಕಲ್ಪನೆಯ ಮೂಲಕ ನಾವು ತಿಳ್ಕೊಂಡಿದ್ದಾಯ್ತು. ಆದಾಯದ ವೃತ್ತಾಕಾರದ ಪರಿಚಲನೆ ಅಂತ ಹೇಳಿದ್ರೆ ಒಂದು ದೇಶದ ಅಥವಾ ಒಂದು ಆರ್ಥಿಕತೆಯ ರಾಷ್ಟ್ರೀಯ ಆದಾಯವು ವಿವಿಧ ವಲಯಗಳ ನಡುವೆ ಹೇಗೆ ಅದು ಹರಿಯುತ್ತದೆ ಅಥವಾ ಚಲನೆ ಆಗುತ್ತದೆ ಎಂಬುದನ್ನು ವಿವರಿಸುವುದೇ ವರಮಾನದ ವೃತ್ತಾಕಾರದ ಪರಿಚಲನೆ ಅಂತೇಳಿ ಕರಿತೀವಿ. ಇಲ್ಲಿ ಕೇವಲ 2 ವಲಯಗಳಿದ್ದಾವೆ. 2 ವಲಯಗಳು ಅಂತ ಹೇಳಿದ್ರೆ ಕುಟುಂಬ ವಲಯ ಮತ್ತು ಉದ್ಯಮ ವಲಯ. ಹೀಗೆ ಒಂದು ದೇಶದಲ್ಲಿ ಬರ್ತಕ್ಕಂಥ ಆದಾಯವು ಕುಟುಂಬ ವಲಯ ಮತ್ತು ಉದ್ಯಮ ವಲಯಗಳ ನಡುವೆ ಹೇಗೆ ಅದು ಹರಿಯುತ್ತದೆ ಅನ್ನೋದನ್ನ ಇವತ್ತಿನ ದಿವಸ ನಾವು ತಿಳ್ಕೊಳ್ತೀವಿ. ಹಾಗೇನೆ ಸರಳ ಆರ್ಥಿಕತೆ ಅಂದ್ರೇನು? ಸರಳ ಆರ್ಥಿಕತೆ ಅಂತ ಹೇಳಿದ್ರೆ ಸರ್ಕಾರದ ಹಸ್ತಕ್ಷೇಪವಿಲ್ಲದ, ಉಳಿತಾಯಗಳಿಲ್ಲದ, ಹಾಗೆಯೇ ವಿದೇಶಿ ವ್ಯಾಪಾರ ಅಥವಾ ಬಾಹ್ಯ ವಲಯಗಳಿಲ್ಲದ ಅಂತಹ ಒಂದು ಮುಚ್ಚಿದ ಆರ್ಥಿಕತೆಯನ್ನೇ ಸರಳ ಆರ್ಥಿಕತೆ ಅಂತೇಳಿ ಕರಿತೀವಿ. ಈ ಸರಳ ಆರ್ಥಿಕತೆಯ ಪ್ರಮುಖ ಪರಿಕಲ್ಪನೆಗಳು ನಾವು ನೋಡ್ತಾ ಇದ್ದೀವಿ. ಈಗ ಕೇವಲ 2 ವಲಯಗಳಿದ್ದಾವೆ, ಒಂದು ಕುಟುಂಬ ವಲಯ, ಮತ್ತೊಂದು ಉದ್ಯಮ ವಲಯ. ಈಗ ಕುಟುಂಬ ವಲಯ ಪಾವತಿಗಳನ್ನು ಹೇಗೆ ಸ್ವೀಕರಿಸುತ್ತದೆ, ಕುಟುಂಬ ವಲಯದ ಆದಾಯ ಹೇಗೆ ಕಂಡು ಬರುತ್ತದೆ ಅನ್ನೋದನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಕುಟುಂಬ ವಲಯದ ಆದಾಯ ಹೇಗೆ ಬರುತ್ತೆ, ಹೇಗೆ ಅದು ರೂಪಿಸ್ಕೊಳ್ತದೆ, ಹೇಗೆ ಪಡೆಯುತ್ತದೆ ಆದಾಯವನ್ನ ಅಂತ ಹೇಳಿದ್ರೆ, ಕುಟುಂಬಗಳು ಉತ್ಪಾದನಾಂಗಗಳ ಒಡೆತನವನ್ನು ಹೊಂದಿರುತ್ತವೆ. ಕುಟುಂಬಗಳಲ್ಲಿ ಏನಿರ್ತದೆ, ಅವರಲ್ಲಿ ಭೂಮಿ ಇರ್ತದೆ, ಭೂಮಿಯ ಒಡೆತನವನ್ನು ಹೊಂದಿರ್ತಾರೆ. ಹಾಗೇನೆ ಶ್ರಮದ ಒಡೆತನವನ್ನು ಹೊಂದಿರ್ತಾರೆ, ಹಾಗೇನೆ ಬಂಡವಾಳದ ಒಡೆತನವನ್ನು ಹೊಂದಿರ್ತಾರೆ. ಹಾಗಾಗಿ ಇಲ್ಲಿ ಅವುಗಳನ್ನು ಮಾರಾಟ ಮಾಡ್ತಾರೆ. ಭೂಮಿ, ಶ್ರಮ ಮತ್ತು ಬಂಡವಾಳವನ್ನು ಮಾರಾಟ ಮಾಡಿ ಭೂಮಿಗೆ ಪ್ರತಿಫಲವಾಗಿ ಗೇಣಿಯನ್ನ, ಶ್ರಮಕ್ಕೆ ಪ್ರತಿಫಲವಾಗಿ ಕೂಲಿಯನ್ನ, ಹಾಗೇನೆ ಬಂಡವಾಳಕ್ಕೆ ಪ್ರತಿಫಲವಾಗಿ ಬಡ್ಡಿಯನ್ನ, ತನ್ನ ಸಂಘಟನೆಯಲ್ಲಿರ್ತಕ್ಕಂಥದಕ್ಕೆ ಲಾಭವನ್ನ ಪಡೆಯೋದ್ರ ಮೂಲಕ ಕುಟುಂಬಗಳು ಆದಾಯಗಳನ್ನ ಗಳಿಸುತ್ತವೆ. ಹೀಗೆ ಗಳಿಸಿರ್ತಕ್ಕಂಥ ಆದಾಯವನ್ನ, ಸ್ವೀಕರಿಸಿರ್ತಕ್ಕಂತಹ ಆದಾಯವನ್ನ ಸಂಪೂರ್ಣವಾಗಿ ಯಾವುದಕ್ಕೆ ವೆಚ್ಚ ಮಾಡ್ತಾರೆ? ಉದ್ಯಮ ಘಟಕಗಳು ಉತ್ಪಾದಿಸಿದ ಸರಕುಗಳನ್ನು ಕೊಂಡುಕೊಳ್ಳುವುದಕ್ಕೆ ಬಳಸುತ್ತವೆ. ಹಾಗಾಗಿ ಕುಟುಂಬದ ಆದಾಯ ವೆಚ್ಚವಾಗುತ್ತದೆ. ಕುಟುಂಬ ಎಷ್ಟು ಆದಾಯ ಪಡೆಯುತ್ತದೋ ಅಷ್ಟು ಪ್ರಮಾಣದಲ್ಲಿ ವೆಚ್ಚವನ್ನು ಕೈಗೊಳ್ಳುತ್ತದೆ. ಉದಾಹರಣೆಗೆ ನಾವು ನೋಡೋದಾದ್ರೆ ಶ್ರಮ, ಕೂಲಿ ಅಂದ್ರೆ ಶ್ರಮಕ್ಕೆ ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭ ಇವುಗಳ ಒಟ್ಟು ಮೊತ್ತ 1,000 ರೂಪಾಯಿ ಆಯಿತು ಅಂತ ಹೇಳಿದ್ರೆ, ಅಂದ್ರೆ ಕುಟುಂಬಕ್ಕೆ 1,000 ರೂಪಾಯಿ ಆದಾಯ ಬಂತು ಅಂತ ಹೇಳಿದ್ರೆ, ಆ 1,000 ರೂಪಾಯಿ ಹಣವನ್ನ ಸಂಪೂರ್ಣವಾಗಿ ವೆಚ್ಚ ಮಾಡುತ್ತದೆ. ಕುಟುಂಬ ಸಂಪೂರ್ಣವಾಗಿ ವೆಚ್ಚ ಮಾಡುತ್ತದೆ. ಯಾವುದೇ ಉಳಿತಾಯವನ್ನು ಕೈಗೊಳ್ಳೋದಿಲ್ಲ ಮತ್ತು ತೆರಿಗೆಯನ್ನು ಪಾವತಿಸೋದಿಲ್ಲ. ಹಾಗಾಗಿ ಇಲ್ಲಿ ಕುಟುಂಬದ ಆದಾಯ ಕುಟುಂಬದ ವೆಚ್ಚಕ್ಕೆ ಸಮನಾಗಿರುತ್ತದೆ. ಅಂದ್ರೆ ತಾನು ಗಳಿಸಿರ್ತಕ್ಕಂಥ ಆದಾಯದಲ್ಲಿ ಸರಕು ಸೇವೆಗಳನ್ನು ಕೊಂಡುಕೊಳ್ಳೋದ್ರಲ್ಲಿ ಅದು ತೊಡಗಿಸ್ತದೆ. ಹೀಗೆ ಆ ಕೊಂಡುಕೊಳ್ಳೋದಕ್ಕಾಗಿ ವೆಚ್ಚ ಮಾಡುತ್ತದೆ. ಹಾಗಾದ್ರೆ ಸರಕು ಸೇವೆಗಳನ್ನು ಕೊಂಡುಕೊಳ್ತದಲ್ಲ, ಅಲ್ಲಿ ವೆಚ್ಚ ಆಯಿತು. ಆ ಸರಕು ಸೇವೆಗಳು ಎಲ್ಲಿಂದ ಉತ್ಪಾದನೆ ಆಗ್ತಾ ಇರ್ತವೆ? ಉದ್ಯಮ ಘಟಕಗಳಿಂದ ಉತ್ಪಾದನೆ ಆಗ್ತಾ ಇರ್ತದೆ. ಹಾಗಾಗಿ ಕುಟುಂಬದ ಆದಾಯ ಸರಕು ಸೇವೆಗಳನ್ನು ಕೊಂಡುಕೊಳ್ಳೋದ್ರಲ್ಲಿ ಮಾಡ್ತಕ್ಕಂಥ ವೆಚ್ಚ ಅಂದ್ರೆ ಕುಟುಂಬದ ವೆಚ್ಚ ಉದ್ಯಮ ಘಟಕಗಳ ಆದಾಯವಾಗುತ್ತದೆ. ಹೀಗೆ ಕುಟುಂಬ ತಾನು ಗಳಿಸಿರ್ತಕ್ಕಂತಹ ಸಂಪೂರ್ಣ ಆದಾಯವನ್ನ ಉದ್ಯಮ ಘಟಕಗಳು ಉತ್ಪಾದಿಸಿದಂತಹ ಸರಕು ಸೇವೆಗಳನ್ನು ಕೊಂಡುಕೊಳ್ಳುವುದಕ್ಕಾಗಿ ತನ್ನ ಸಂಪೂರ್ಣ ಆದಾಯವನ್ನು ವೆಚ್ಚ ಮಾಡುತ್ತದೆ. ಹಾಗಾಗಿ ಇಲ್ಲಿ ಆದಾಯ ವೆಚ್ಚ ಅಂದ್ರೆ ಕುಟುಂಬದ ಆದಾಯ ವೆಚ್ಚಕ್ಕೆ ಸಮನಾಗುತ್ತದೆ. ಹಾಗೆಯೇ ಉದ್ಯಮ ಘಟಕಗಳು ಹೇಗೆ ಆದಾಯವನ್ನ ಗಳಿಸುತ್ತವೆ? ಉದ್ಯಮ ಘಟಕಗಳು ತಾನು ಉತ್ಪಾದಿಸಿದಂತಹ ಸರಕು ಸೇವೆಗಳನ್ನು ಮಾರಾಟ ಮಾಡುತ್ತೆ. ಉದ್ಯಮ ಘಟಕಗಳು
ಅಂದರೆ ಕೈಗಾರಿಕೆಗಳು ಅಥವಾ ಕಾರ್ಖಾನೆಗಳು ತಾವು ಉತ್ಪಾದಿಸಿರ್ತಕ್ಕಂಥ ಎಲ್ಲ ಸರಕು ಸೇವೆಗಳನ್ನು ಮಾರಾಟ ಮಾಡುತ್ತೆ. ಹಾಗೆ ಮಾರಾಟ ಮಾಡೋದ್ರಿಂದ ಏನ್ ಪಡೀತದೆ? ಮಾರಾಟದ ಆದಾಯ, ಸೇಲ್ಸ್ ರೆವಿನ್ಯೂ ಅಂತ ಕರಿತೀವಿ. ಮಾರಾಟದ ಆದಾಯವನ್ನು ಕೈಗೊಳ್ಳುತ್ತದೆ. ಅರ್ಥ ಆಗ್ತಾ ಇದೆಯಾ? ಉದ್ಯಮ ಘಟಕಗಳು ಹೇಗೆ ಆದಾಯವನ್ನು ಪಡಿತವೆ? ಉದ್ಯಮ ಘಟಕಗಳು ತಾವು ಉತ್ಪಾದಿಸಿರ್ತಕ್ಕಂಥ ಎಲ್ಲ ಸರಕುಗಳನ್ನು ಮಾರಾಟ ಮಾಡಿ ಮಾರಾಟದ ಆದಾಯ ಅಥವಾ ಆದಾಯವನ್ನು ಪಡೆಯುತ್ತದೆ. ಹೀಗೆ ಪಡೆದಂತಹ ಆದಾಯವನ್ನ ಯಾವುದಕ್ಕಾಗಿ ಖರ್ಚು ಮಾಡುತ್ತದೆ ಉದ್ಯಮ ಘಟಕಗಳು? ಅಂದ್ರೆ ಉದ್ಯಮ ಘಟಕದ ವೆಚ್ಚ ಯಾವುದು ಅಂತ ಹೇಳಿದ್ರೆ, ಸರಕು ಸೇವೆಗಳನ್ನು ಉತ್ಪಾದಿಸಲು ಅವುಗಳಿಗೆ ಏನ್ ಬೇಕಾಗ್ತವೆ? ಉತ್ಪಾದನಾಂಗಗಳು ಬೇಕಾಗ್ತವೆ. ಸರಕು ಸೇವೆಗಳನ್ನು ಉತ್ಪಾದಿಸಲು ಉತ್ಪಾದನಾಂಗಗಳು ಬೇಕಾಗ್ತವೆ. ಹಾಗೆ ಉತ್ಪಾದನಾಂಗಗಳಿಗಾಗಿ ಅವುಗಳನ್ನು ಪಾವತಿ ಮಾಡಬೇಕಾಗುತ್ತೆ. ಅಂದ್ರೆ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡೋದಕ್ಕೆ ಏನ್ ಬೇಕು? ಭೂಮಿ ಬೇಕು, ಶ್ರಮ ಬೇಕು, ಹಾಗೇನೆ ಬಂಡವಾಳ ಬೇಕು, ಹಾಗೇನೆ ಸಂಘಟನೆ ಬೇಕು. ಇವುಗಳನ್ನು ಅಂತ ಕರಿತೀವಿ ಉತ್ಪಾದನಾಂಗಗಳು ಅಂತೇಳಿ ಕರಿತೀವಿ. ಅಂದ್ರೆ ಉದ್ಯಮ ವಲಯಗಳು ಗಳಿಸಿರ್ತಕ್ಕಂಥ ಆದಾಯವನ್ನ ಸರಕು ಸೇವೆಗಳ ಉತ್ಪಾದನೆಗಾಗಿ ಅದು ವೆಚ್ಚ ಮಾಡಬೇಕಾಗುತ್ತೆ. ಉತ್ಪಾದನೆಗೆ ಮಾಡಬೇಕು ಅಂತ ಹೇಳಿದ್ರೆ ಏನೇನು ಬೇಕಾಗುತ್ತೆ? ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ ಬೇಕಾಗುತ್ತೆ. ಭೂಮಿಗೆ ಗೇಣಿಯನ್ನ, ಶ್ರಮಕ್ಕೆ ಕೂಲಿಯನ್ನ, ಹಾಗೆಯೇ ಬಂಡವಾಳಕ್ಕೆ ಬಡ್ಡಿಯನ್ನ, ಸಂಘಟನೆಗೆ ಲಾಭವನ್ನು ಪಾವತಿಸುತ್ತದೆ. ಇವು ಉದ್ಯಮ ಘಟಕದ ವೆಚ್ಚವಾಗುತ್ತದೆ. ಉದ್ಯಮ ಘಟಕಗಳು ತಾನು ಗಳಿಸಿರ್ತಕ್ಕಂಥ ಎಲ್ಲ ಆದಾಯವನ್ನ ಉತ್ಪಾದನಾಂಗಗಳಿಗೆ ಪಾವತಿಸುತ್ತದೆ. ಅದು ವೆಚ್ಚವಾಗುತ್ತದೆ. ಹಾಗಾಗಿ ಉದ್ಯಮ ಘಟಕದ ಆದಾಯ ವೆಚ್ಚವಾಗುತ್ತದೆ. ಉದ್ಯಮ ಘಟಕಗಳ ಆದಾಯ ವೆಚ್ಚವಾಗುತ್ತದೆ. ಹೀಗೆ ನಾವು ಉದ್ಯಮ ಘಟಕಗಳು ಹೇಗೆ ಆದಾಯವನ್ನು ಪಡಿತವೆ ಮತ್ತು ಯಾವುದಕ್ಕಾಗಿ ವೆಚ್ಚ ಮಾಡುತ್ತವೆ? ಉದ್ಯಮ ಘಟಕಗಳು ಸರಕು ಸೇವೆಗಳನ್ನ ಮಾರಾಟ ಮಾಡಿ ಆದಾಯ ಗಳಿಸುತ್ತವೆ. ಹಾಗೆ ಗಳಿಸಿರ್ತಕ್ಕಂಥ ಆದಾಯವನ್ನು ಸರಕು ಸೇವೆಗಳ ಉತ್ಪಾದನೆಗಾಗಿ ಬಳಸಿಕೊಳ್ತವೆ. ಸರಕು ಸೇವೆಗಳ ಉತ್ಪಾದನೆಗಾಗಿ ತನ್ನಲ್ಲಿರ್ತಕ್ಕಂಥ ಆದಾಯವನ್ನ ಖರ್ಚು ಮಾಡುತ್ತವೆ. ಹಾಗೆಯೇ ಕುಟುಂಬಗಳು ಹೇಗೆ ಆದಾಯವನ್ನು ಗಳಿಸ್ತವೆ? ತಮ್ಮ ಬಳಿ ಇರ್ತಕ್ಕಂಥ ಉತ್ಪಾದನಾಂಗಗಳನ್ನ ಮಾರಾಟ ಮಾಡಿ ಆದಾಯವನ್ನು ಪಡಿತವೆ. ಪಡೆದಂತ ಆದಾಯವನ್ನ ಉದ್ಯಮ ಘಟಕಗಳು ಉತ್ಪಾದಿಸಿದಂತ ಸರಕು ಸೇವೆಗಳನ್ನು ಕೊಂಡುಕೊಳ್ಳೋದ್ರಿಂದ ಅವುಗಳನ್ನು ಸಂಪೂರ್ಣವಾಗಿ ತೊಡಗಿಸುತ್ತವೆ. ಅಲ್ಲಿಗೆ ಕುಟುಂಬದ ಆದಾಯ ವೆಚ್ಚ ಆಯಿತು. ಹಾಗೆಯೇ ಉದ್ಯಮ ಘಟಕದ ಆದಾಯ ವೆಚ್ಚವಾಯಿತು. ಹೀಗೆ ಆದಾಯ ಅಂತಕ್ಕಂಥದ್ದು ವೃತ್ತಾಕಾರದಲ್ಲಿ ಪರಿಚಲನೆ ಆಗ್ತದೆ. ಇದನ್ನ ಒಂದು ರೇಖಾಚಿತ್ರದ ಮೂಲಕ ವಿವರಣೆ. ರೇಖಾಚಿತ್ರ: ಉದ್ಯಮಗಳು ಮತ್ತೊಂದು ಕಡೆ ಕುಟುಂಬ ವಲಯ. ಕುಟುಂಬ ಅಂತಕ್ಕಂಥದ್ದು ಒಂದು. ಈಗ ನೋಡಿ, ಎರಡು ವಲಯಗಳು. ಒಂದು ಸರಳ ಆರ್ಥಿಕತೆಯಲ್ಲಿ ಕೇವಲ ಎರಡು ವಲಯಗಳಿದ್ದಾವೆ. ಒಂದು ಕುಟುಂಬ ವಲಯ, ಮತ್ತೊಂದು ಉದ್ಯಮ ವಲಯ. ಈಗ ಕುಟುಂಬ ವಲಯಗಳು ಹೇಗೆ ತಾವು ಸರಕು ಸೇವೆಗಳನ್ನು ಕುಟುಂಬಗಳ ಬಳಿ ಇರತಕ್ಕಂತಹ ಆದಾಯದಿಂದ ಸರಕು ಸೇವೆಗಳನ್ನ ಕೊಂಡುಕೊಳ್ಳೋದಕ್ಕೆ ವೆಚ್ಚವನ್ನ ಕೈಗೊಳ್ಳುತ್ತವೆ. ಸರಕು ಸೇವೆಗಳನ್ನ ಕೊಂಡುಕೊಳ್ಳುವುದಕ್ಕಾಗಿ ವೆಚ್ಚವನ್ನ ಕೈಗೊಳ್ಳುತ್ತವೆ. ವೆಚ್ಚಗಳು ಕುಟುಂಬಗಳು ತಾನು ಪಡೆದಂತಹ ಆದಾಯವನ್ನ ಯಾವುದಕ್ಕಾಗಿ ವೆಚ್ಚ ಮಾಡ್ತವೆ? ಸರಕು ಸೇವೆಗಳನ್ನು ಕೊಂಡುಕೊಳ್ಳುವುದಕ್ಕಾಗಿ ವೆಚ್ಚ ಮಾಡ್ತವೆ. ಈ ಸರಕು ಸೇವೆಗಳು ಎಲ್ಲಿರ್ತವೆ? ಉದ್ಯಮ ವಲಯಗಳಲ್ಲಿರ್ತವೆ. ಅಂದ್ರೆ ಉದ್ಯಮ ವಲಯಗಳು ಸರಕು ಸೇವೆಗಳನ್ನು ಮಾರಾಟ ಮಾಡಿ ಆದಾಯ ಪಡೆದರೆ ಆ ಆದಾಯವನ್ನ ಏನ್ ಮಾಡ್ತವೆ? ಕುಟುಂಬಗಳು ವೆಚ್ಚಕ್ಕಾಗಿ ವೆಚ್ಚ ಮಾಡ್ತವೆ. ಹಾಗೆಯೇ ವೆಚ್ಚ ಮಾಡಿದಾಗ ಪರಿಣಾಮವಾಗಿ ಉದ್ಯಮ ಘಟಕಗಳು ಕುಟುಂಬಗಳಿಗೆ ಸರಕು ಸೇವೆಗಳನ್ನ
ಮಾರಾಟ ಮಾಡ್ತವೆ. ಸರಕು ಸೇವೆಗಳನ್ನ ಮಾರಾಟ ಮಾಡ್ತವೆ. ಸರಕು ಸೇವೆಗಳ ಮಾರಾಟ ಆಗುತ್ತದೆ. ನೋಡಿಲಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕುಟುಂಬಗಳು ತಾನು ಗಳಿಸಿರ್ತಕ್ಕಂತಹ ಆದಾಯದಲ್ಲಿ ಏನ್ ಮಾಡ್ತಾ ಇದೆ? ಸರಕು ಸೇವೆಗಳನ್ನ ಕೊಂಡುಕೊಳ್ಳುವುದಕ್ಕಾಗಿ ವೆಚ್ಚ ಮಾಡ್ತಾ ಇದೆ. ಈ ವೆಚ್ಚ ಯಾರಿಗೆ ಆದಾಯ ಆಗುತ್ತೆ? ಉದ್ಯಮ ಘಟಕಗಳಿಗೆ ಆದಾಯ ಆಗುತ್ತದೆ. ಅಂದ್ರೆ ಕುಟುಂಬದಿಂದ ಹಣವನ್ನ ಪಡೆದು ಉದ್ಯಮ ಘಟಕಗಳು ಕುಟುಂಬಕ್ಕೆ ಏನ್ ಕೊಡ್ತಾ ಇದಾವೆ? ಸರಕು ಸೇವೆಗಳನ್ನ ಕೊಡ್ತಾ ಇದ್ದಾವೆ. ಅದನ್ನ ಸರಕು ಸೇವೆಗಳು ಪಿ ಅಂತೇಳಿ ಕರಿತೀವಿ. ಈಗ ಉದ್ಯಮ ಘಟಕಗಳು ಕುಟುಂಬಗಳಿಗೆ ಸರಕು ಸೇವೆಗಳನ್ನ ಪಡಿತವೆ. ಹಾಗಾದ್ರೆ ಕುಟುಂಬಕ್ಕೆ ಆದಾಯ ಎಲ್ಲಿಂದ ಬಂತು? ಕುಟುಂಬಕ್ಕೆ ಆದಾಯ ಎಲ್ಲಿಂದ ಬರ್ತಾ ಇದೆ? ಕುಟುಂಬಕ್ಕೆ ಆದಾಯ ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ಉದ್ಯಮ ಘಟಕಗಳಿಂದ ಕಂಡು ಬರುತ್ತದೆ. ಕುಟುಂಬಕ್ಕೆ ಆದಾಯ ಉದ್ಯಮ ಘಟಕಗಳಿಂದ ಕಂಡು ಬರುತ್ತದೆ. ಘಟಕಗಳ ಪಾವತಿ ಅಂತ ಕರಿತೀವಿ. ಸಿ, ಉದ್ಯಮ ಘಟಕಗಳಿಂದ ಕುಟುಂಬಕ್ಕೆ ಆದಾಯ ಬರುತ್ತೆ. ಅಂದ್ರೆ ಕುಟುಂಬಗಳು ಏನ್ ಮಾಡ್ತವೆ? ತನ್ನ ಬಳಿ ಇರ್ತಕ್ಕಂತಹ ಉತ್ಪಾದನಾಂಗಗಳನ್ನು ಯಾರಿಗೆ ಮಾಡ್ತವೆ? ಉದ್ಯಮ ಘಟಕಗಳಿಗೆ ಮಾರಾಟ ಮಾಡ್ತವೆ. ಹಾಗಾಗಿ ಈ ಉದ್ಯಮ ಘಟಕಗಳು ತಮ್ಮ ಉತ್ಪಾದನಾಂಗಗಳನ್ನ ಕೊಂಡುಕೊಳ್ಳುವುದಕ್ಕಾಗಿ ಇಲ್ಲೇನ್ ಮಾಡ್ತವೆ? ಹಣವನ್ನು ಪಾವತಿ ಮಾಡ್ತವೆ. ಈ ಹಣ ಯಾರಿಗೆ ಹೋಗುತ್ತೆ? ಕುಟುಂಬಕ್ಕೆ ಹೋಗುತ್ತೆ. ಹಾಗಾಗಿ ಕುಟುಂಬಕ್ಕೆ ಆದಾಯವಾಗಿ ಪರಿಣಮಿಸುತ್ತದೆ. ಅರ್ಥ ಆಗ್ತಾ ಇದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ನೋಡಿ, ಉದ್ಯಮ ಘಟಕಗಳು ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಬೇಕು. ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಏನ್ ಬೇಕಾಗುತ್ತೆ? ಉತ್ಪಾದನಾಂಗಗಳು ಬೇಕಾಗ್ತವೆ. ಉದ್ಯಮ ಘಟಕಗಳು ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಉತ್ಪಾದನಾಂಗಗಳು ಬೇಕಾಗ್ತವೆ. ಉತ್ಪಾದನಾಂಗಗಳು ಯಾರ ಬಳಿ ಇರ್ತವೆ? ಉತ್ಪಾದನಾಂಗಗಳು ಕುಟುಂಬದ ಬಳಿ ಇರ್ತವೆ. ಹಾಗಾಗಿ ಈ ಉತ್ಪಾದನಾಂಗಗಳನ್ನ ಕೊಂಡುಕೊಳ್ಳೋದಕ್ಕೋಸ್ಕರ ಉದ್ಯಮ ಘಟಕಗಳು ಕುಟುಂಬಕ್ಕೆ ಹಣವನ್ನ ಕೊಟ್ಟು ತಾನು ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆಯನ್ನ ಕೊಂಡುಕೊಳ್ತದೆ. ಅದನ್ನ ಘಟಕಗಳ ಪಾವತಿ ಅಂತ ಕರಿತೀವಿ. ಅಂದ್ರೆ ಉದ್ಯಮ ಘಟಕಗಳು ಉತ್ಪಾದನಾಂಗಗಳನ್ನು ಖರೀದಿ ಮಾಡೋದಕ್ಕೋಸ್ಕರ ಕುಟುಂಬಗಳಿಗೆ ಹಣವನ್ನ ಪಾವತಿ ಮಾಡುತ್ತದೆ. ಅದನ್ನ ಘಟಕಗಳ ಪಾವತಿ ಅಂತ ಹೇಳಿ ಕರಿತೀವಿ. ಇದನ್ನ 6ನೇ ಮಾರ್ಕಲ್ಲಿ ನೋಡಬಹುದು. ಸಿ ಅಂದ್ರೆ ಆದಾಯ ಎಲ್ಲಿಗೈತೋ ಉದ್ಯಮ ವಲಯದಿಂದ ಕುಟುಂಬಕ್ಕೆ ಆದಾಯ ಅಂತಕ್ಕಂಥದ್ದು ಹರಿವಾಯಿತು. ಹಾಗೇನೆ ಮತ್ತೊಂದು ನೋಡೋದಾದ್ರೆ, ಈಗ ಕುಟುಂಬಗಳು ಏನ್ ಮಾಡ್ತವೆ? ಹೀಗೆ ಆದಾಯ ಪಡೆದಂತಾದ್ರಿಂದ ಉದ್ಯಮ ಘಟಕಗಳಿಗೆ ಏನನ್ನ ಘಟಕಗಳ ಸೇವೆಯನ್ನು ಕೊಡುತ್ತದೆ. ಘಟಕಗಳ ಸೇವೆ ಸೇವೆಗಳು. ಹೀಗೆ ಆದಾಯ ಅಂತಕ್ಕಂಥದ್ದು ಒಂದು ಸರಿ ಕುಟುಂಬಕ್ಕೆ ಹರಿದು ಬರುತ್ತೆ, ಅದೇ ಆದಾಯ ಮತ್ತೆ ಉದ್ಯಮ ಘಟಕಗಳಿಗೆ ಪಾವತಿ ಆಗ್ತದೆ. ಇಲ್ಲಿ ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದನ್ನ ಕ್ಲಿಯರ್ ಆಗಿ ಕೇಳ್ಕೊಳ್ರಿ. ಕುಟುಂಬಕ್ಕೆ ತಾನು ಗಳಿಸಿರ್ತಕ್ಕಂತಹ ಆದಾಯ, ಕುಟುಂಬವು ತಾನು ಗಳಿಸಿರ್ತಕ್ಕಂತಹ ಆದಾಯವನ್ನ ಸಂಪೂರ್ಣವಾಗಿ ವೆಚ್ಚ ಮಾಡುತ್ತದೆ. ಕುಟುಂಬವು ತಾನು ಗಳಿಸಿರ್ತಕ್ಕಂತಹ ಆದಾಯವನ್ನ ಸಂಪೂರ್ಣವಾಗಿ ವೆಚ್ಚ ಮಾಡುತ್ತದೆ. ಯಾವುದಕ್ಕಾಗಿ ವೆಚ್ಚ ಮಾಡುತ್ತದೆ? ಸರಕು ಸೇವೆಗಳನ್ನ ಕೊಂಡುಕೊಳ್ಳುವುದಕ್ಕಾಗಿ ವೆಚ್ಚ ಮಾಡುತ್ತದೆ. ಹಾಗಾಗಿ ಸರಕು ಸೇವೆಗಳನ್ನು ಕೊಂಡುಕೊಳ್ಳುವುದಕ್ಕಾಗಿ ವೆಚ್ಚವನ್ನ ಕೈಗೊಳ್ಳುತ್ತದೆ. ಆ ವೆಚ್ಚ ಇಲ್ಲಿ ಉದ್ಯಮ ಘಟಕಗಳಿಗೆ ಪಾವತಿಸಿ, ಕುಟುಂಬವು ಗಳಿಸಿರ್ತಕ್ಕಂಥ ಎಲ್ಲ ಆದಾಯವನ್ನ ಉದ್ಯಮ ಘಟಕಗಳಿಗೆ ಪಾವತಿಸಿ ಸರಕು ಸೇವೆಗಳನ್ನ ಪಡೆಯುತ್ತದೆ. ಹಾಗಾಗಿ ಇಲ್ಲಿ ಕುಟುಂಬಕ್ಕೆ ಏನಾಯಿತು? ವೆಚ್ಚವಾಯಿತು. ಕುಟುಂಬಕ್ಕೆ ವೆಚ್ಚವಾದರೆ
ಉದ್ಯಮ ಘಟಕಗಳಿಗೆ ಏನಾಯ್ತು? ಆದಾಯ. ಉದ್ಯಮ ಘಟಕಗಳಿಗೆ ಆದಾಯ ಕಂಡು ಬರುತ್ತದೆ. ಕುಟುಂಬದ ವೆಚ್ಚ ಉದ್ಯಮ ಘಟಕದ ಆದಾಯವಾಗುತ್ತದೆ. ಉದ್ಯಮ ಘಟಕದ ಆದಾಯವಾಗುತ್ತದೆ. ಅಂದ್ರೆ ಕುಟುಂಬವು ತಾನು ಗಳಿಸಿರ್ತಕ್ಕಂತಹ ಆದಾಯದಿಂದ ಸರಕು ಸೇವೆಗಳನ್ನ ಕೊಂಡುಕೊಳ್ಳುವುದಕ್ಕಾಗಿ ವೆಚ್ಚವನ್ನ ಕೈಗೊಳ್ಳುತ್ತವೆ. ಹೀಗೆ ಸರಕು ಸೇವೆಗಳು ಯಾರು ಇರ್ತವೆ? ಉದ್ಯಮ ವಲಯದಲ್ಲಿರ್ತವೆ. ಹಾಗಾಗಿ ಉದ್ಯಮ ವಲಯಗಳು ಕುಟುಂಬದಿಂದ ಹಣವನ್ನು ಪಡೆದು ಸರಕು ಸೇವೆಗಳನ್ನು ಕುಟುಂಬಗಳಿಗೆ ಮಾರಾಟ ಮಾಡುತ್ತೆ. ಸರಕು ಸೇವೆಗಳನ್ನು ಮಾರಾಟ ಮಾಡುತ್ತೆ. ಹಾಗಾದ್ರೆ ಉದ್ಯಮ ಘಟಕಗಳು ಸರಕು ಸೇವೆಗಳನ್ನು ಹೇಗೆ ಉತ್ಪಾದನೆ ಮಾಡುತ್ತವೆ? ಪ್ರಶ್ನೆ. ಹಾಗಾದ್ರೆ ಉದ್ಯಮ ಘಟಕಗಳಿಗೆ ಸರಕು ಸೇವೆಗಳು ಎಲ್ಲಿಂದ ಬರುತ್ತವೆ ಅಂತ ಹೇಳಿದ್ರೆ, ಉದ್ಯಮ ಘಟಕಗಳು ಸರಕು ಸೇವೆಗಳನ್ನು ಉತ್ಪಾದನೆ ಮಾಡುವುದಕ್ಕೋಸ್ಕರ ಅವರೇನ್ ಮಾಡ್ತಾರೆ? ಉತ್ಪಾದನಾಂಗಗಳು ಅವಶ್ಯಕತೆವಾಗಿರ್ತವೆ. ಉದ್ಯಮ ಘಟಕಗಳಿಗೆ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡೋದಕ್ಕೆ ಉತ್ಪಾದನಾಂಗಗಳು ಅವಶ್ಯವಾಗಿರುತ್ತವೆ. ಹಾಗಾಗಿ ಉದ್ಯಮ ಘಟಕಗಳು ಉತ್ಪಾದನಾಂಗಗಳನ್ನ ಕೊಂಡುಕೊಳ್ತವೆ. ಯಾರಿಂದ ಕೊಂಡುಕೊಳ್ತವೆ? ಕುಟುಂಬದಿಂದ ಕೊಂಡುಕೊಳ್ತವೆ. ಕುಟುಂಬದಲ್ಲಿ ಉತ್ಪಾದನಾಂಗದ ಒಡೆತನವಿರುತ್ತದೆ. ಉತ್ಪಾದನಾಂಗಗಳು ಯಾವ್ಯಾವು? ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಇವುಗಳನ್ನ ಉತ್ಪಾದನಾಂಗಗಳು ಅಂತ ಕರಿತೀವಿ. ಅಂದ್ರೆ ಈ ಉತ್ಪಾದನಾಂಗಗಳನ್ನ ಪಡೆಯೋದಕ್ಕೋಸ್ಕರ ಉದ್ಯಮ ಘಟಕಗಳು ಕುಟುಂಬಕ್ಕೆ ಪಾವತಿಯನ್ನ ಮಾಡ್ತವೆ. ಭೂಮಿಗೆ ಗೇಣಿ, ಶ್ರಮಕ್ಕೆ ಕೂಲಿ, ಬಂಡವಾಳಕ್ಕೆ ಬಡ್ಡಿ, ಸಂಘಟನೆಗೆ ಲಾಭ, ಇವಷ್ಟನ್ನು ಪಾವತಿ ಮಾಡುತ್ತದೆ ಕುಟುಂಬಕ್ಕೆ. ಹಾಗಾಗಿ ಉದ್ಯಮ ವಲಯದ ವೆಚ್ಚ ಕುಟುಂಬ ವಲಯದ ಆದಾಯವಾಗುತ್ತದೆ. ಹೀಗೆ ಆದಾಯವನ್ನು ಪಡೆದಂತ ಕುಟುಂಬ ಏನ್ ಮಾಡುತ್ತೆ? ಉತ್ಪಾದನಾಂಗಗಳನ್ನು ಮಾರಾಟ ಮಾಡುತ್ತದೆ. ಅದು ನನ್ನ ಘಟಕಗಳ ಸೇವೆ. ಯಾರಿಗೆ ಮಾಡುತ್ತೆ? ಉದ್ಯಮಗಳಿಗೆ ಮಾರಾಟ ಮಾಡುತ್ತೆ. ಉದ್ಯಮಗಳು ತಾನು ಗಳಿಸಿರ್ತಕ್ಕಂತಹ ಉತ್ಪಾದನಾಂಗಗಳನ್ನ, ಸೇವೆಗಳನ್ನ ಬಳಸಿಕೊಂಡು ಸರಕು ಸೇವೆಗಳನ್ನು ಉತ್ಪಾದನೆ ಮಾಡುತ್ತೆ. ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಿ ಯಾರಿಗೆ ಮಾರಾಟ ಮಾಡ್ತಾರೆ? ಕುಟುಂಬಕ್ಕೆ ಮಾರಾಟ ಮಾಡ್ತಾರೆ. ಆ ಕುಟುಂಬ ತಾನು ಗಳಿಸಿರ್ತಕ್ಕಂಥ ಆದಾಯದಿಂದ ಆ ಸರಕು ಸೇವೆಗಳನ್ನ ಏನ್ ಮಾಡ್ತದೆ? ಪಡೆದುಕೊಳ್ತದೆ. ಉದ್ಯಮ ಘಟಕಗಳಿಂದ ಸರಕು ಸೇವೆಗಳನ್ನ ಪಡೆದುಕೊಳ್ತದೆ. ಹೀಗೆ ಒಂದು ಸರಳ ಆರ್ಥಿಕತೆಯಲ್ಲಿ ಆದಾಯ ಅಂತಕ್ಕಂಥದ್ದು ಒಮ್ಮೆ ಕುಟುಂಬದ ಆದಾಯವಾಗುತ್ತೆ, ಮತ್ತೊಂದ್ಸರಿ ಉದ್ಯಮದ ಆದಾಯ ಆಗುತ್ತದೆ. ಒಂದು ಸರಿ ಕುಟುಂಬಕ್ಕೆ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದಾಗುತ್ತೆ, ಮತ್ತು ಅದೇ ರಾಷ್ಟ್ರೀಯ ಆದಾಯ ಕುಟುಂಬ ವಲಯದಿಂದ ಎಲ್ಲಿ ಬರುತ್ತದೆ? ಉದ್ಯಮಗಳ ಆದಾಯಕ್ಕೆ ಬರುತ್ತೆ. ಹೀಗೆ ಆದಾಯ ಅಂತಕ್ಕಂಥದ್ದು ಎರಡು ವಲಯಗಳ ನಡುವೆ, ಯಾವ್ಯಾವು? ಕುಟುಂಬ ವಲಯ ಮತ್ತು ಉದ್ಯಮದ ವಲಯದ ನಡುವೆ ಹರಿವನ್ನ ಹೊಂದಿರುತ್ತದೆ ಅಂತಕ್ಕಂಥದ್ದು. ಹೀಗಾಗಿ ಇಲ್ಲಿ ಕುಟುಂಬದ ಒಟ್ಟು ವೆಚ್ಚ ಏನಿರುತ್ತಲ್ಲ ಅದು ರಾಷ್ಟ್ರೀಯ ಆದಾಯ ಆಗಿರುತ್ತದೆ. ರಾಷ್ಟ್ರೀಯ ಆದಾಯ ಅಥವಾ ವೆಚ್ಚದ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡುವುದು ವೆಚ್ಚದ ವಿಧಾನ ಅಂತ ಸಹ ಕರೀತೀವಿ. ವೆಚ್ಚದ ವಿಧಾನ. ವೆಚ್ಚ ಅಂದ್ರೆ ಕುಟುಂಬದ ಒಟ್ಟು ವೆಚ್ಚ, ಎಲ್ಲ ದೇಶದಲ್ಲಿರ್ತಕ್ಕಂತಹ ಎಲ್ಲ ಜನರ ವೆಚ್ಚ, ಎಲ್ಲ ಕುಟುಂಬಗಳ ವೆಚ್ಚ ಒಟ್ಟುಗೂಡಿಸಿದರೆ ನಮಗೆ ವೆಚ್ಚದ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡಬಹುದು. ಹಾಗೆಯೇ ಇಲ್ಲಿ ಮತ್ತೊಂದು ವಿಧಾನವನ್ನು ನಾವು ನೋಡಬಹುದು. ಇನ್ನೊಂದು ಸಾರಿ ರಾಷ್ಟ್ರೀಯ ಆದಾಯವನ್ನು ಹೇಗೆ ಅಂದಾಜು ಮಾಡಬಹುದು ಅಂತ ಹೇಳಿದ್ರೆ, ಏನು ಉದ್ಯಮ ಘಟಕಗಳು ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡ್ತವೆ. ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡಿದಾಗ ಗಳಿಸುವಂತಹ ಆದಾಯ ಇದು ಸಹ ರಾಷ್ಟ್ರೀಯ ಆದಾಯಕ್ಕೆ ಸಮನಾಗಿರುತ್ತದೆ. ಇದನ್ನ ಉತ್ಪನ್ನದ ವಿಧಾನ ಅಂತೇಳಿ ಕರೀತೇವೆ. ಉತ್ಪನ್ನದ ವಿಧಾನ. ಉತ್ಪನ್ನದ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವುದು. ಹಾಗೆಯೇ ಉದ್ಯಮ ಘಟಕಗಳು ಕುಟುಂಬಗಳಿಗೆ ಪಾವತಿಸತಕ್ಕಂತಹ
ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭ ಇವುಗಳನ್ನು ಒಟ್ಟುಗೂಡಿಸಿದರೆ ಆದಾಯದ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡಬಹುದು. ಆದಾಯದ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡಬಹುದು. ಕುಟುಂಬದ ಒಟ್ಟು ವೆಚ್ಚ ರಾಷ್ಟ್ರೀಯ ಆದಾಯಕ್ಕೆ ಸಮನಾಗಿರುತ್ತೆ. ಹಾಗೆಯೇ ಉದ್ಯಮ ಘಟಕಗಳ ಒಟ್ಟು ಸರಕು ಸೇವೆಗಳ ಮಾರಾಟದಿಂದ ಪಡೆದಂತಹ ಉದ್ಯಮ ಘಟಕಗಳ ಸರಕು ಸೇವೆಗಳ ಉತ್ಪನ್ನದ ವಿಧಾನ ಅಥವಾ ಉತ್ಪಾದನೆಯನ್ನ ಉತ್ಪಾದಿಸಿ ಮಾರಾಟ ಮಾಡೋದ್ರಿಂದ ಪಡೆದಂತಹ ಆದಾಯವನ್ನ ಉತ್ಪನ್ನದ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಅದು ಸಹ ರಾಷ್ಟ್ರೀಯ ಆದಾಯಕ್ಕೆ ಸಮನಾಗಿರುತ್ತದೆ. ಹಾಗೆಯೇ ಕುಟುಂಬಗಳು ಗಳಿಸಿರ್ತಕ್ಕಂತಹ ಆದಾಯ, ಉತ್ಪಾದನಾಂಗಗಳು ಗಳಿಸಿರ್ತಕ್ಕಂತಹ ಆದಾಯ ಯಾವ್ಯಾವುದು? ಭೂಮಿಗೆ ಶ್ರಮ, ಬಂಡವಾಳಕ್ಕೆ ಬಡ್ಡಿ, ಶ್ರಮಕ್ಕೆ ಕೂಲಿ, ಹಾಗೆಯೇ ಬಂಡವಾಳಕ್ಕೆ ಸಂಘಟನೆಗೆ ಲಾಭ ಇವುಗಳನ್ನು ಒಟ್ಟುಗೂಡಿಸಿದರೆ ಆದಾಯದ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡಬಹುದು. ಹೀಗೆ ಒಂದು ರಾಷ್ಟ್ರದ ರಾಷ್ಟ್ರೀಯ ಆದಾಯವನ್ನ ನಾವು 3 ವಿಧಾನದ ಮೂಲಕ ಮಾಡ್ತೀವಿ. ಒಂದು ವೆಚ್ಚದ ವಿಧಾನ, 2 ಉತ್ಪನ್ನದ ವಿಧಾನ, ಮತ್ತೊಂದು ಆದಾಯದ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡ್ತೀವಿ. ಇಲ್ಲಿ ನಾವು ನೋಡೋದಾದ್ರೆ ಈ ಮೇಲಿನ ಒಂದು ಆರೋ ಮಾರ್ಕ್ ಇದಲ್ಲ, ವೆಚ್ಚ ಮತ್ತು ಸರಕು ಸೇವೆಗಳ ವಿಧಾನ, ಇದರಲ್ಲಿ ಇದನ್ನ ಮಾರುಕಟ್ಟೆಯನ್ನ ಮೂಲಕ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಬಹುದು. ಸರಕುಗಳ ಮಾರುಕಟ್ಟೆಗೆ ಸಂಬಂಧಿಸಿದ್ದು ಅಂತ ನೋಡಿದ್ರೆ ಈ ಕೆಳಗಿನ ಒಂದು ಆರೋ ಮಾರ್ಕ್ಗಳನ್ನು ನಾವೇನು ನೋಡಬಹುದು? ಇದರಲ್ಲಿ ಉತ್ಪಾದನಾಂಗಗಳ ಮಾರುಕಟ್ಟೆ, ಇಲ್ಲಿ ಉತ್ಪಾದನಾಂಗಗಳ ಮಾರುಕಟ್ಟೆಯಲ್ಲಿ ನೋಡ್ತೀವಿ ಕೆಳಗಿನ ಭಾಗದಲ್ಲಿ. ಮೇಲಿನ ಭಾಗದಲ್ಲಿ ಸರಕು ಸೇವೆಗಳ ಮಾರುಕಟ್ಟೆಯನ್ನ ನಾವು ಕಾಣ್ತಾ ಇದ್ದೀವಿ. ಹೀಗೆ ಒಂದು ಸರಳ ಆರ್ಥಿಕತೆಯಲ್ಲಿ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು ಏನಾಗಿರುತ್ತೆ? ಒಂದು ಸಾರಿ ಉದ್ಯಮ ವಲಯ ಪಡೀತದೆ, ಅದೇ ಆದಾಯವನ್ನ ಕುಟುಂಬ ವಲಯವನ್ನು ಸಹ ಪಡೀತದೆ. ಅಂದ್ರೆ ರಾಷ್ಟ್ರೀಯ ಆದಾಯ ಅದು ದೇಶದಿಂದ ಹೊರಗಡೆ ಹೋಗೋದಿಲ್ಲ, ಅಲ್ಲಿ ಕುಟುಂಬ ವಲಯದಲ್ಲಿ ಇರುತ್ತದೆ ಮತ್ತು ಉದ್ಯಮ ವಲಯದ ನಡುವೆ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು ನಿರಂತರವಾಗಿ ಚಲನೆಯನ್ನ ಹೊಂದಿರುತ್ತದೆ ಅನ್ನೋದನ್ನ ನಾವು ಈ ಒಂದು ವಿಚಾರದಲ್ಲಿ ಅಥವಾ ಈ ಒಂದು ರೇಖಾಚಿತ್ರದ ಮೂಲಕ ತಿಳಿಬಹುದು. ನಿಮಗೆ 4 ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ರಾಷ್ಟ್ರೀಯ ವರಮಾನ ಅಥವಾ ಒಂದು ಆರ್ಥಿಕತೆಯ ವರಮಾನದ ವೃತ್ತಾಕಾರದ ಚಲನೆಯನ್ನು ವಿವರಿಸಿರಿ. ಒಂದು ಆರ್ಥಿಕತೆಯ ವರಮಾನದ ವೃತ್ತಾಕಾರದ ಪರಿಚಲನೆಯನ್ನ ವಿವರಿಸಿರಿ ಅಂತೇಳಿ 4 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ನೀವು ಹೇಗೆ ಬರೀಬೇಕು ಅಂತ ಹೇಳಿದ್ರೆ, ವರಮಾನದ ವೃತ್ತಾಕಾರದ ಚಲನೆ ಅಂದ್ರೆ ಏನು ಅಂತ ಹೇಳಿ ಬರೀಬೇಕು. ಅಲ್ಲಿ ಮೊದಲನೇ ನೀವು ಪ್ಯಾರಾಗ್ರಾಫ್ ಅಲ್ಲಿ ವರಮಾನದ ವೃತ್ತಾಕಾರದ ಚಲನೆ ಅಂತ ಹೇಳಿದ್ರೆ, ಒಂದು ಆರ್ಥಿಕತೆಯಲ್ಲಿ ರಾಷ್ಟ್ರೀಯ ಆದಾಯವು ವಿವಿಧ ವಲಯಗಳ ನಡುವೆ ನಿರಂತರವಾಗಿ ಹರಿಯುವ ಅಥವಾ ವರ್ಗಾವಣೆಯಾಗುವ ಪ್ರಕ್ರಿಯೆಯನ್ನು ವರಮಾನದ ವೃತ್ತಾಕಾರದ ಚಲನೆ ಎನ್ನುತ್ತೇವೆ. ವರಮಾನದ ವೃತ್ತಾಕಾರದ ಚಲನೆ ಅಂತ ಹೇಳಿದ್ರೆ, ಒಂದು ಆರ್ಥಿಕತೆಯಲ್ಲಿ ರಾಷ್ಟ್ರೀಯ ಆದಾಯವು ವಿವಿಧ ವಲಯಗಳ ನಡುವೆ ನಿರಂತರವಾಗಿ ಹರಿಯುವ ಅಥವಾ ವರ್ಗಾವಣೆಯಾಗುವ ಪ್ರಕ್ರಿಯೆಯನ್ನು ವರಮಾನದ ವೃತ್ತಾಕಾರದ ಚಲನೆ ಅಂತ ಕರಿತೀವಿ. ಮತ್ತು ಸರಳ ಆರ್ಥಿಕತೆಯ ಮೂಲಕ ಇದನ್ನ ವಿವರಿಸಬಹುದು ಅಂತೇಳಿ ಬರೀಬೇಕು. ಅನಂತರ ಸರಳ ಆರ್ಥಿಕತೆ ಅಂತ ಹೇಳಿದ್ರೆ, ಸರ್ಕಾರದ ಹಸ್ತಕ್ಷೇಪವಿಲ್ಲದ, ಉಳಿತಾಯವಿಲ್ಲದ, ತೆರಿಗೆಗಳಿಲ್ಲದ, ದಾಸ್ತಾನುಗಳು ಸಹ ಇರೋದಿಲ್ಲ ಮತ್ತು ಆಮದುಗಳಿರೋದಿಲ್ಲ. ರಫ್ತು ವ್ಯಾಪಾರ, ಆಮದು ವ್ಯಾಪಾರ ಅಂದ್ರೆ ಬಾಹ್ಯ ವ್ಯಾಪಾರಗಳಿಲ್ಲದಿರುವಂತಹ ಒಂದು ಮುಚ್ಚಿದ ಆರ್ಥಿಕತೆಯನ್ನೇ ಸರಳ ಆರ್ಥಿಕತೆ ಅಂತೇಳಿ ಕರಿತೀವಿ. ನಂತರ ಕುಟುಂಬಗಳು ಹೇಗೆ ಆದಾಯವನ್ನು ಪಡೆಯುತ್ತವೆ ಅನ್ನೋದನ್ನು ಬರೀಬೇಕು. ಕುಟುಂಬಗಳು ಉತ್ಪಾದನಾಂಗಗಳ ಒಡೆತನವನ್ನು ಹೊಂದಿರ್ತವೆ. ಆ ಉತ್ಪಾದನಾಂಗಗಳನ್ನು ಮಾರಾಟ ಮಾಡಿ ಆದಾಯವನ್ನು ಪಡೆಯುತ್ತವೆ. ಅಂದ್ರೆ ಉತ್ಪಾದನಾಂಗಗಳು ಅಂತ ಹೇಳಿದ್ರೆ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ ಇವುಗಳನ್ನು ಮಾರಾಟ ಮಾಡಿದಾಗ ದೊರೆತಕ್ಕಂಥವು ಯಾವ್ಯಾವು? ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭ. ಹೀಗೆ ಇವುಗಳನ್ನ ಮಾರಾಟ ಮಾಡಿ ಕುಟುಂಬ ಆದಾಯವನ್ನು ಪಡೆಯುತ್ತದೆ. ಈ ಆದಾಯವನ್ನು ಪಡೆದನ್ನ ಸರಕು ಸೇವೆಗಳನ್ನ ಕೊಂಡುಕೊಳ್ಳುವುದಕ್ಕಾಗಿ ವೆಚ್ಚವನ್ನ ಮಾಡುತ್ತದೆ. ಕುಟುಂಬದ ವೆಚ್ಚಗಳು
ಹೀಗೆ ಸರಕು ಸೇವೆಗಳ ಉದ್ಯಮ ಘಟಕಗಳ ಬಳಿ ಇರ್ತದೆ. ಉದ್ಯಮ ಘಟಕಗಳು ಉತ್ಪಾದಿಸಿದಂತ ಎಲ್ಲ ಸರಕುಗಳನ್ನ ಮಾರಾಟ ಮಾಡ್ತಾರೆ. ಅದು ದಾಸ್ತಾನು ಇಟ್ಕೊಳ್ಳೋದೇ ಇಲ್ಲ, ಎಲ್ಲ ಸರಕುಗಳನ್ನ ಮಾರಾಟ ಮಾಡ್ತಾರೆ. ಯಾರಿಗೆ? ಕುಟುಂಬಕ್ಕೆ. ಇದರಿಂದ ಉದ್ಯಮ ಘಟಕಗಳಿಗೆ ಆದಾಯ ಬರುತ್ತದೆ, ಕುಟುಂಬಗಳಿಗೆ ಏನಾಗುತ್ತೆ? ವೆಚ್ಚಗಳು ಸಂಭವಿಸುತ್ತದೆ. ಹಾಗೆಯೇ ಉದ್ಯಮ ಘಟಕಗಳು ತಾನು ಪಡೆದಂತಹ ಆದಾಯವೆಲ್ಲವನ್ನು ಸರಕು ಸೇವೆಗಳ ಉತ್ಪಾದನೆಗಾಗಿ ಮತ್ತೆ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡೋದಕ್ಕೋಸ್ಕರ ಕುಟುಂಬಗಳ ಬಳಿ ಇರತಕ್ಕಂಥ ಉತ್ಪಾದನಾಂಗಗಳನ್ನ ಖರೀದಿ ಮಾಡ್ತಾರೆ. ಕುಟುಂಬಗಳ ಬಳಿ ಇರತಕ್ಕಂಥ ಉತ್ಪಾದನಾಂಗಗಳನ್ನ ಖರೀದಿ ಮಾಡ್ತಾರೆ. ಹೀಗಾಗಿ ಕುಟುಂಬಗಳಿಗೆ ಪಾವತಿ ಆಗ್ತದೆ. ಉದ್ಯಮ ಘಟಕಗಳ ಬಳಿ ಇರತಕ್ಕಂಥ ಆದಾಯ ಎಲ್ಲಿ ಹೋಗುತ್ತೆ? ಮತ್ತೆ ಕುಟುಂಬಗಳಿಗೆ ಹೋಗುತ್ತೆ. ಆಗ ಪಡೆದಂತ ಈ ಆದಾಯವನ್ನು ಪಡೆದಂತ ಕುಟುಂಬ ಏನ್ ಮಾಡ್ತದೆ? ತನ್ನ ಬಳಿ ಇರ್ತಕ್ಕಂಥ ಭೂಮಿ, ಶ್ರಮ, ಬಂಡವಾಳವನ್ನ ಯಾರೇನ್ ಮಾಡ್ತದೆ? ಉದ್ಯಮ ಘಟಕಗಳಿಗೆ ಮಾರಾಟ ಮಾಡುತ್ತೆ. ಹೀಗೆ ಕುಟುಂಬದ ಆದಾಯ, ಕುಟುಂಬದ ವೆಚ್ಚ ಎಲ್ಲಿ ಬರುತ್ತೆ? ಉದ್ಯಮ ಘಟಕಗಳಿಗೆ ಬರ್ತದೆ. ಹೀಗೆ ಉದ್ಯಮ ಘಟಕಗಳು ಪಡೆದಂತಹ ಆದಾಯವನ್ನ ಯಾವುದಕ್ಕಾಗಿ ಖರ್ಚು ಮಾಡುತ್ತೆ? ಮತ್ತೆ ಕುಟುಂಬಕ್ಕಾಗಿಯೇ ಖರ್ಚು ಮಾಡುತ್ತೆ. ಹೀಗೆ ಕುಟುಂಬ ತಾನು ಗಳಿಸಿರ್ತಕ್ಕಂಥ ಆದಾಯವನ್ನು ಉಳಿತಾಯವನ್ನು ಮಾಡೋದಿಲ್ಲ. ಉಳಿತಾಯ ಅಂತ ಹೇಳಿದ್ರೆ ಯಾವುದೇ ಅಂಚೆ ಕಚೇರಿ ಅಥವಾ ಬ್ಯಾಂಕ್ಗಳಲ್ಲಿ ಹಣವನ್ನು ಉಳಿತಾಯ ಮಾಡೋದಿಲ್ಲ. ಪಡೆದಂತ ಆದಾಯವನ್ನೆಲ್ಲವನ್ನು ಖರ್ಚು ಮಾಡ್ತದೆ. ಹಾಗೆಯೇ ಉದ್ಯಮ ಘಟಕಗಳು ತಾವು ಉತ್ಪಾದಿಸಿರ್ತಕ್ಕಂಥ ಎಲ್ಲ ಸರಕುಗಳನ್ನು ಮಾರಾಟ ಮಾಡುತ್ತೆ, ಯಾವುದೇ ಸಂಗ್ರಹಣೆಯನ್ನ ಮಾಡೋದಿಲ್ಲ ಅಂತ ಹೇಳಿ ಇದನ್ನ ರೇಖಾಚಿತ್ರದ ಮೂಲಕ ನೀವು ವಿವರಿಸಬೇಕು. ಹೀಗೆ ವಿವರಿಸಿದಾಗ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ 4 ಅಂಕದ ಪ್ರಶ್ನೆಯನ್ನ ಉತ್ತರ ಆಗುತ್ತೆ. ಮುಂದಿನ ತರಗತಿಯಲ್ಲಿ ನಾವು ರಾಷ್ಟ್ರೀಯ ವರಮಾನದ ಅಂದಾಜು ಮಾಡುವಂತಹ ವಿಧಾನಗಳು, ಒಂದು ವೆಚ್ಚದ ವಿಧಾನ, 2 ಉತ್ಪನ್ನದ ವಿಧಾನ, ಮತ್ತೊಂದು ಆದಾಯದ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಬಹುದು ಅನ್ನೋದನ್ನ ತಿಳಿಬಹುದು.